ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ಆತ್ಮೀಯ ಭಗವದ್ಭಕ್ತರೇ, ಮಾಸ್ಟರ್ ಮಹಾಶಯನ ಜೀವನವನ್ನು ನಾವು ನೋಡ್ತಾ ಇದ್ವಿ. ಮಾಸ್ಟರ್ ಮಹಾಶಯರ ಜೀವನವನ್ನೇ ಯಾಕೆ ಉಪನ್ಯಾಸದ ಭಾಗವಾಗಿ ತೆಗೆದುಕೊಂಡೆ ಅಂತ ಕೂಡ ಪ್ರಾಯಶಃ ನನ್ನ ಉಪನ್ಯಾಸದ ಮೊದಲಲ್ಲೇ ಕೂಡ ಹೇಳಿದ್ದೆ ಕೂಡ. ತತ್ವ, ಭಗವದ್ಗೀತೆ, ಉಪನಿಷತ್ತು, ಈ ತತ್ವಗಳನ್ನು ನಾವು ಸಾಕಷ್ಟು ಚಿಂತನ ಮಂತ್ರವನ್ನು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಕೂಡ. ಆ ತತ್ವಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡಿರೋರು ಹೇಗಿರ್ತಾರೆ ಅಂತ ನಾವು ನೋಡಿದ್ವಿ, ಅಂಥವ್ರು ಕೇಳಿದ್ವಿ ಅಂದರೆ ನಮಗೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ನಮಗೊಂದು ಐಡಿಯಾ ಸಿಗುತ್ತೆ ಒಬ್ಬ ವ್ಯಕ್ತಿ ಹೇಗಿರ್ಬೋದು, ಹೇಗಿರ್ತಾನಂತ. ಅದನ್ನು ನಾವು ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣದಲ್ಲೂ ಕೂಡ ನೋಡ್ತಾ ಇದ್ವಿ. ಅದನ್ನು ಸ್ವಾಮಿ ವಿವೇಕಾನಂದರ ಆದಿಯಾಗಿ ಶ್ರೀರಾಮಕೃಷ್ಣರ ಸನ್ಯಾಸೀಶ್ವರಲ್ಲಿ ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ಸ್ಥಿತಪ್ರಜ್ಞ ಲಕ್ಷಣಗಳನ್ನು ನಾವು ಕಾಣ್ಬೋದು. ಮತ್ತು ಅವರ ಜೀವನಗಳನ್ನು ನಾವು ಓದಿದವ್ರಿಗೆಲ್ಲರಿಗೂ ಕೂಡ ನಮಗದು ಸರ್ವವಿದಿತವಾಗಿದೆ. ಅದು ನಮಗೊಂದು ಸಮಸ್ಯೆ, ಪ್ರಶ್ನೆ ಬರೋದೇನಪ್ಪ ಅಂದರೆ, ಅವರು ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು, ಶ್ರೀರಾಮಕೃಷ್ಣ ಕೃಪೆಗೆ ಒಳಗಾಗಿದ್ದವರು, ಮತ್ತು ಅವ್ರು ಎಷ್ಟೇ ಆಗಲಿ ಸನ್ಯಾಸಿಗಳು, ಅವ್ರಿಗೆ ಸಂಸಾರದ ತಾಪತ್ರೆ ನಮ್ಮ ಹಾಗೆ ಇರಲಿಲ್ಲ. ಹಾಗಾಗಿ ಅವರು ಅಲ್ಲ ಮಾಡಿಬಿಟ್ರು. ಆಗ ನಮ್ಗೆ ಸಂಸಾರ ತಾಪತ್ರೆ ಇರೋದ್ರಿಂದ ಇದು ಸಾಧ್ಯವೇ ಎನ್ನುವಂಥ ಪ್ರಶ್ನೆ ನಮಗೆ ಒಂದು ಬರ್ತದೆ. ಇನ್ನೊಂದು, ನಾವು ಬುದ್ಧಿವಂತಿಕೆಯಿಂದ ನಾವು ಸಂಸಾರದಲ್ಲಿ ಇರೋದ್ರಿಂದ ಇದೆಲ್ಲ ಕಷ್ಟ ಸಾಧ್ಯ ಅಂತ ಹೇಳ್ಬಿಟ್ಟು ನಮಗೆ ನಾವೇ ಎಕ್ಸ್ಕ್ಯೂಸ್ಗಳನ್ನು ಕಟ್ಕೊಂಡ್ಬಿಡ್ತೀವಿ. ಹಾಗಾಗಿ ಶ್ರೀರಾಮಕೃಷ್ಣರ ಗೃಹಸ್ಥ ಶಿಷ್ಯನ ತೆಗೆದುಕೊಂಡಾಗ ಹೇಗೆ ಅವರು ಸಂಸಾರದ ಮಧ್ಯದಲ್ಲಿದ್ದು ಸಂಸಾರದ ಬೇಗುಗಳಲ್ಲಿ ಬೆಂದೂ ಕೂಡ ಭಗವದಭಿಮುಖವಾದ ಜೀವನವನ್ನು ಹೇಗೆ ಮಾಡಿದ್ರು ಅಂಥೇಳಿ ನಮಗೊಂದು ಅರ್ಥ ಆಗಬೇಕು. ಅರ್ಥ ಆದರೆ ನಮಗೊಂದು ಪ್ರೇರಣೆ ಸಿಗುತ್ತೆ ಭಗವದಭಿಮುಖವಾಗಿ ಹೋಗಲಿಕ್ಕೆ, ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಲಿಕ್ಕೆ ಯಥಾಶಕ್ತಿ ಯಥಾಮತಿ ನಮಗೊಂದು ಸ್ಫೂರ್ತಿ ಸಿಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಮಾಸ್ಟರ್ ಮಹಾಶಯನ ಜೀವನವನ್ನು ತೆಗೆದುಕೊಂಡ್ವಿ. ಪ್ರಾಯಶಃ ಅನೇಕ ಭಕ್ತರು ವೈಯಕ್ತಿಕವಾಗಿ ನನ್ನ ಹತ್ರ ಬಂದು ಹೇಳ್ಕೊಂಡಾಗ ಕೂಡ ಅದನ್ನೇ ಅಭಿವ್ಯಕ್ತ ಮಾಡಿದ್ರು. ಆ ಮಾಸ್ಟರ್ ಮಹಾಶಯನ ಜೀವನವನ್ನು ನಾವು ಕೇಳ್ತಿದ್ದಾಗ ದಿವ್ಯತ್ರೇಯರ, ಆ ದಕ್ಷಿಣೇಶ್ವರದ ಮತ್ತು ಮಾಸ್ಟರ್ ಮಹಾಶಯ ಇದ್ದಂತಹ ಕಥಾಮೃತ ಭವನ ಅಂತ ಇವತ್ತೇನಾಗಿದೆ ಅದೆಲ್ಲವೂ ನಮ್ಮ ಕಣ್ಮುಂದೆ ಬಂದು ಹೋಗ್ತಾ ಇದೆ. ಶ್ರೀರಾಮಕೃಷ್ಣ ಲೀಲೆಗಳು ಕೂಡ ನಮ್ಮ ಕಣ್ಮುಂದೆ ಬಂದು ಹೋಗ್ತಾ ಇದೆ ಅಂತ ಹೇಳಿ. ಸೊ ಹೋದ್ಸರಿ ಎಷ್ಟು ನಾವು ನೋಡಿದ್ವಿ ಹೇಗೆ ಶ್ರೀರಾಮಕೃಷ್ಣರ ಚಿಂತನೆಯನ್ನು ಮಾಸ್ಟರ್ ಮಹಾಶಯರ ಜೀವನದಲ್ಲಿ ಮಾಡಿದ್ರು ಅಂತ. ಶ್ರೀರಾಮಕೃಷ್ಣರ ಬಗ್ಗೆ ಕೇವಲವಾಗಿ ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ ಮಾತಾಡ್ದಂಥ ಒಂದೇ ಒಂದು ಕಾರಣದಿಂದ ಮಾಸ್ಟರ್ ಮಹಾಶಯರು ಆ ಶಾಲೆಯ ಮುಖ್ಯೋಪಾಧ್ಯಾಯ ಪದವಿಯನ್ನೇ ತ್ಯಜಿಸಿಬಿಡ್ತಾರೆ. ಇದು ವ್ಯವಹಾರಸ್ಥರು ಅಂತ ಅನ್ನಿಸ್ಕೊಂಡು ನಮಗೆ ಇದು ಅತಿಶಯೋಕ್ತಿ ಅನಿಸುತ್ತೆ. ಅವನು ಎಂಥ ಮೂರ್ಖ ಇದ್ದ ಮಾಸ್ಟರ್ ಮಹಾಶಯ. ಯಾಕೆ? ಶ್ರೀರಾಮಕೃಷ್ಣ ಹೇಳಿದ್ರಲ್ಲ ಸ್ವಾಮಿ ನಿರಂಜನಾನಂದಜಿ ಹತ್ರ, ಏನು ಜನ ನನ್ನ ಬಗ್ಗೆ 4 ಜನ ಮಾತಾಡ್ಕೊಂಡಿದ್ದ ತಕ್ಷಣ ನನ್ನ ಬಗ್ಗೆ ನನ್ನ ಆಧ್ಯಾತ್ಮಿಕದೇನು ಕಡಿಮೆ ಆಗ್ತಿತ್ತೇನು, ನೀನೇ ಯಾಕೆ ಈ ರೀತಿ ಮಾತಾಡಿದೆ, ಈ ರೀತಿ ಯಾಕೆ ಮಾಡಿದೆ ಅಂತೇಳಿ ನಿರಂಜನಾನಂದಜಿಗೆ ಬೈದಿದ್ದಲ್ಲ ಭಗವಾನ್ ಶ್ರೀರಾಮಕೃಷ್ಣರು. ಹಾಗಾಗಿ ಮಾಸ್ಟರ್ ಮಹಾಶಯ ಅನ್ನೋದನ್ನು ಗಂಭೀರವಾಗಿ ಪರಿಗಣಿಸದೆ ಅವನ ಜೀವನವನ್ನು ಮಾಡ್ಬೋದಿತ್ತಲ್ಲ. ಸಂಸಾರದ ಸಮಸ್ಯೆ ಕಡಿಮೆ ಆಗ್ತಿತ್ತು, ಯಾಕಂದರೆ ಒಬ್ಬ ಸಂಸಾರಿ ಇದ್ದಿದ್ದವನಿಗೆ ಅದೊಂದೇ ಕೆಲಸ ಅಂತ ಹೇಳಿ ಕಾಮನ್ ಸೆನ್ಸ್ ವ್ಯೂ ಅಂತ ನಾವೇನು ಹೇಳ್ತೀವಲ್ಲ, ಈ ಕಾಮನ್ ಸೆನ್ಸ್ ಥಿಂಕಿಂಗಲ್ಲಿ ನಾವು ಮಾತಾಡ್ತಿರ್ತೀವಿ, ಆದಷ್ಟು ಇನ್ನೂ ಕೂಡ ಮಾಡ್ತೀವಿ. ಆದರೆ ಮಾಸ್ಟರ್ ಮಹಾಶಯನಿಗೆ ಶ್ರೀರಾಮಕೃಷ್ಣರು ಅದೊಂದು ತತ್ವವಾಗಿರಲಿಲ್ಲ. ಅವನು ದೇವರು, ಅವನೆಲ್ಲೋ ವೈಕುಂಠದಲ್ಲಿದ್ದಾನೆ, ಶ್ರೀರಾಮಕೃಷ್ಣ ಲೋಕದಲ್ಲಿದ್ದಾನೆ, ಇನ್ನೆಲ್ಲೋ ಇದ್ದಾನೆ, ನಾನು ಬೇರೆ ಅವನು ಬೇರೆ. ಹಾಗಾಗಿ ಅವನನ್ನು ಪೂಜೆ ಮಾಡಿ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಅವನೊಬ್ಬ ಕಲ್ಪತರುವಾಗಿ ಶ್ರೀರಾಮಕೃಷ್ಣರನ್ನು ಮಾಸ್ಟರ್ ಮಹಾಶಯ ನೋಡ್ತಾ ಇರಲಿಲ್ಲ. ಬದಲಾಗಿ ಮಾಸ್ಟರ್ ಮಹಾಶಯನಿಗೆ ಅವನ ಉಸಿರಾಟಕ್ಕಿಂತ ಹೆಚ್ಚಾಗಿ ಶ್ರೀರಾಮಕೃಷ್ಣರು ಆಗಿದ್ದರು. ಹಾಗಾಗಿ ಶ್ರೀರಾಮಕೃಷ್ಣನ ನಿಂದನೆಯಾದಂಥ ಜಾಗ ಅದು ಅಪವಿತ್ರವಾದ ಜಾಗ, ಗುರು ನಿಂದೆ ಆದಂಥ ಜಾಗ ಅಂತ ಹೇಳಿ, ಹೇಗೆ ನಮ್ಮ ಶಾಸ್ತ್ರಗಳು ಹೇಳುತ್ತೋ ಗುರು ನಿಂದೆ ಆಗ್ತಾ ಇದ್ದರೆ ನಾವು ಅದನ್ನು ಪ್ರತಿಭಟಿಸ್ಲಿಕ್ಕೆ ಸಾಧ್ಯ ಆಗದಿದ್ದರೆ ಅಲ್ಲಿಂದ ನಾವು ಹೊರಟು ಹೋಗಬೇಕು ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಈ ಮಾಸ್ಟರ್ ಮಹಾಶಯ ಬಿಟ್ಟು ಹೊರಟು ಹೋಗ್ತಾನೆ. 15-20 ದಿವಸಗಳ ಕಾಲ ಅವನು ಯಾವ ಕೆಲಸವೂ ಸಿಕ್ಕಲಿಲ್ಲ. ಏನಪ್ಪ ಮುಂದೆ ಅಂತ ಅವನಿಗೂ ಯೋಚನೆ ಬಂದರೆ ಏನಿರಲಿಲ್ಲ. ಆದರೆ ಭಗವಾನ್ ಶ್ರೀರಾಮಕೃಷ್ಣ ಕೃಪೆಯಿಂದ ಮತ್ತೊಮ್ಮೆ ಕೆಲಸ ಸಿಗುತ್ತೆ. ಆಮೇಲಿಂದ ಭಾರನಗರ ಮಠ ಪ್ರಾರಂಭ ಆದಮೇಲೆ ಅಲ್ಲಿನ ಯತಿಗಳ ಕಷ್ಟಕರವಾದ ಜೀವನವನ್ನು ನೋಡಿ ಇನ್ನೊಂದು ಶಾಲೆಗೆ ಕೆಲಸವನ್ನು ಹುಡುಕೊಂಡು ಹೋಗ್ತಾನೆ. ಯಾಕೆ? ಆ 2ನೇ ಶಾಲೆಯಿಂದ ಬಂದಂಥ ಹಣವನ್ನು ಭಾರನಗರ ಮಠಕ್ಕೋಸ್ಕರ ಮುಡಿಪಾಗಿರ್ತಾನೆ. ನಿಕುಂಜಾದೇವಿ ಶ್ರೀ ಕಾಮಾರಪುರಕ್ಕೆ ಹೋಗ್ತಾಳೆ. ಶ್ರೀಮಾತೆ ಒಂದೊಂದ್ಸರಿ ನೋಡಬೇಕು ಅಂತ ಹೇಳಿ. ಆವಾಗ
ಆ ಶ್ರೀಮಾತೆಯವರು ಅತ್ಯಂತ ಕಷ್ಟಕರವಾದಂಥ ಪ್ರಾಯಶಃ ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಒಂದು ದರಿದ್ರದ ಜೀವನವನ್ನು, ಅಂದರೆ ಭೌತಿಕವಾಗಿ ನಾನು ಹೇಳ್ತಾ ಇರೋದು. ಸೀರೆ ಅರ್ಧೋಗಿದ್ರೆ ಅದನ್ನೇ ಗಂಟು ಹಾಕ್ಕೊಂಡು ಸೂಜಿಯೆಲ್ಲ ಹೊಲ್ಕೊಂಡು ಬರೀ ಅನ್ನವನ್ನು ಅವರೇ ಕುಟ್ಟಿ ಅನ್ನವನ್ನು ಬೇಯಿಸ್ಕೊಂಡು ಅದಕ್ಕೆ ಉಪ್ಪಿಲ್ಲದೆ ಅವರೇ ಸೊಪ್ಪನ್ನು ಬೆಳೆಸ್ಕೊಂಡು ಆ ಸೊಪ್ಪನ್ನು ಬೇಯಿಸ್ಕೊಂಡು ಅನ್ನ ಸೊಪ್ಪನ್ನು ಜೀವನವನ್ನು ಮಾಡ್ತಾ ಯಾರು ಅವರಿಗೆ ಕೇರ ಹೊಡ್ಡಿಸಿರಲಿಲ್ಲ. ಅದನ್ನು ನೋಡಿ ನಿಕುಂಜಾದೇವಿ ಬಂದು ಹೇಳಿದಾಗ ಮಾಸ್ಟರ್ ಮಾಸ್ಟರ್ಗೆ ತುಂಬ ಬೇಜಾರಾಗುತ್ತೆ. ಅವ್ರು ನಿರ್ಧಾರ ಮಾಡ್ತಾರೆ, ನಾನು ಇನ್ನೊಂದು ಕಾಲೇಜಿನಲ್ಲಿ ಕೆಲಸವನ್ನು ಮಾಡಬೇಕು. ಯಾಕೆ? ಆ 3ನೇ ಕಾಲೇಜಿನಿಂದ ಶಾಲೆಯಿಂದ ಬಂದ ಹಣ ಯಾರಿಗೆ? ಶ್ರೀಮಾತೆಯವರ ಜೀವನಕ್ಕೋಸ್ಕರ ನೀಡಬೇಕು ಅಂತೇಳಿ. ಅಂದರೆ ಈ ಮಾಸ್ಟರ್ ಮಹಾಶಯರು ಅವರ ಜೀವನವನ್ನು ಹೇಗೆ ಶ್ರೀರಾಮಕೃಷ್ಣ ಮಯವನ್ನಾಗಿ, ಶ್ರೀ ಮಾತೆಯವರ ಮಯವನ್ನಾಗಿ ಮಾಡಿಕೊಂಡಿದ್ರು ಅಂಥೇಳಿ ನಮಗಿದಿಂದ ಅರ್ಥ ಆಗ್ತದೆ. ಯಾಕೆ ಶ್ರೀರಾಮಕೃಷ್ಣರು ಅವರ ಲೇಖನಿಯಾಗಿ ಮಾಸ್ಟರ್ ಮಹಾಶಯರನ್ನೇ ಸ್ವೀಕರಿಸಿದ್ರು ಅಂದರೆ ಅದ್ಭುತವಾದಂಥ ತ್ಯಾಗ ವೈರಾಗ್ಯದ ಪ್ರತೀಕವಾಗಿದ್ದರು ಈ ಮಾಸ್ಟರ್ ಮಹಾಶಯರು. ಗುರುಪುತ್ರ ಹೇಗಾಗಿದ್ರು, ಗುರುವಿನ ಸಾನ್ನಿಧ್ಯದಲ್ಲಿ ಹೇಗಿದ್ರು ಅಂತೇಳಿ ನಾವು ನೋಡಿದ್ದೀವಿ. ಈಗ ಶ್ರೀಮಾತೆಯವರ ಅಡಿದಾವರೆಯಲ್ಲಿ ಮಾಸ್ಟರ್ ಮಹಾಶಯರು ಹೇಗೆ ಜೀವನವನ್ನು ಮಾಡಿದ್ರು, ಶ್ರೀಮಾತೆಯವರ ಪ್ರೀತಿಯ ಪುತ್ರನಾಗಿ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಶ್ರೀರಾಮಕೃಷ್ಣನ ಎಷ್ಟು ಪೂಜ್ಯ ದೃಷ್ಟಿಯಿಂದ, ಶ್ರೀರಾಮಕೃಷ್ಣನ ಎಷ್ಟು ಪವಿತ್ರವಾದ ದೃಷ್ಟಿಯಿಂದ ಪೂಜ್ಯ ದೃಷ್ಟಿ ನೋಡಿದ್ರು, ಅಷ್ಟೇ ಪವಿತ್ರವಾದ ಪೂಜ್ಯವಾದ ದೃಷ್ಟಿಯಿಂದ ನೋಡಿದವರಲ್ಲಿ ಒಬ್ಬರು ಈ ಮಾಸ್ಟರ್ ಮಹಾಶಯರು. ಯಾಕೆ ಅವ್ರಿಗೆ ಆ ಮುಕ್ತಿ ಅನ್ನುವಂಥದ್ದು ಕೂಡ ಒಂದು ಎಕ್ಕಷ್ಟಿತ ವಸ್ತು ಆಗಿಬಿಡ್ತು ಅಂದರೆ ಆ ತ್ಯಾಗದ ಪ್ರತೀಕವಾಗಿದ್ದರು, ವೈರಾಗ್ಯದ ಪ್ರತೀಕವಾಗಿದ್ದರು, ಆ ಭಕ್ತಿಯ ಪರಾಕಾಷ್ಠೆ ಇವರಲ್ಲೆಲ್ಲರಲ್ಲೂ ಕಾಣ್ತಾ ಇತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ಇವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿದ್ರು, ಇವರು ಸಾಕಷ್ಟು ಸಮಸ್ಯೆಗಳು ಅಂತ ನಮಗೆಲ್ಲ ಇದೆಲ್ಲ ಗೊತ್ತಿದೆ. ನಮ್ಗೆ ಒಂದು ತಪ್ಪು ಕಲ್ಪನೆ ಇರ್ತದೆ. ನಮಗೇನಾದರೂ ಭಗವಂತನ ಕೃಪೆ ಆಯಿತು ಅಂದರೆ, ಭಗವಂತನ ಸಾನ್ನಿಧ್ಯ ಸಿಕ್ತು ಅಂದರೆ, ಆಶ್ರಮಕ್ಕೆ ಬರ್ತಾ ಇದ್ದೀವಿ ಅಂತಂದರೆ, ಆಧ್ಯಾತ್ಮಿಕ ವ್ಯಕ್ತಿಗಳು ನಾವು ಆಗಿದ್ದೀವಿ ಅಂದರೆ, ಮಂತ್ರ ದೀಕ್ಷೆಯನ್ನು ಪಡ್ಕೊಂಡ್ವಿ ಅಂತಂದರೆ, ಗುರು ಕೃಪೆ ಆಗಿದೆ, ಭಗವಂತನ ಕೃಪೆ ಆಗಿದೆ ಅಂದರೆ ನಮಗೆ ಯಾವ ಕಷ್ಟಗಳು ಇರಬಾರ್ದು, ನಮ್ಮ ಜೀವನ ಸಲೀಸಾಗಿರಬೇಕು ಅನ್ನುವಂಥ ಒಂದು ತಪ್ಪು ಕಲ್ಪನೆ ನಮಗಿದೆ. ಮಾಸ್ಟರ್ ಮಹಾಶಯನ ಜೀವನವನ್ನೇ ನೋಡಿ, ಶ್ರೀ ಮಾತೆಯವರ ಜೀವನವನ್ನೇ ನೋಡಿ, ಸ್ವಾಮಿ ವಿವೇಕಾನಂದರ ಜೀವನವನ್ನೇ ನೋಡಿ, ಅವರು ಪಟ್ಟಂಥ ಕಷ್ಟಗಳು ನಾವ್ಯಾರೂ ಪಡಲಿಲ್ಲ ಪ್ರಾಯಶಃ ಸಾಮಾನ್ಯವಾಗಿ. ಇದನ್ನು ನಮ್ಗೆ ಅರ್ಥ ಆಗಬೇಕು ಏನಪ್ಪ ಅಂತಂದರೆ, ಭಗವಂತನ ಕೃಪೆ, ಗುರು ಕೃಪೆ ಇದೆಲ್ಲವೂ ಆದಾಗ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿತೀವಿ. ಹೊರಗಡೆಯ ಕಷ್ಟ ಕಾರ್ಪಣ್ಯಗಳು, ಸಾಂಸಾರಿಕ ಕಷ್ಟ ಕಾರ್ಪಣ್ಯಗಳು, ಜಗತ್ತಿನ ಸಂಸಾರದ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗ್ಬೋದು, ಆಗದೇ ಇರ್ಬೋದು. ಆದರೆ ನಮ್ಮ ಮನಸ್ಸಿನ ತಾಪತ್ರಯಗಳು, ಆ ಗ್ರಂಥಿಗಳು ಅಂತೇನು ಹೇಳ್ತೀನಿ, ಮುಂದೆ ಗ್ರಂಥಿಗಳ ಬಗ್ಗೆ ಹೇಳ್ತೀನಿ, ಆ ಗ್ರಂಥಿಗಳು ಬಿಚ್ಕೊಂಡು ಹೋಗುತ್ತವೆ. ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ರಾಮಕೃಷ್ಣ ಆಶ್ರಮಕ್ಕೆ ನಾವು ಬರ್ತಾ ಇದ್ದೀವಿ, ರಾಮಕೃಷ್ಣರ ಭಕ್ತರಾಗಿದ್ದೀವಿ, ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀವಿ, ಸಾಧ್ಯವಾದ ಮಟ್ಟಿಗೆ ಪವಿತ್ರವಾದ ಜೀವನವನ್ನು ಮಾಡಿಸ್ಲಿಕ್ಕೆ, ಧಾರ್ಮಿಕವಾದ ಆಧ್ಯಾತ್ಮಿಕ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಕಷ್ಟ ಕಾರ್ಪಣ್ಯಗಳೆಲ್ಲ ಇರಬಾರ್ದು ಅನ್ನುವಂಥ ಕಲ್ಪನೆ ನಮಗೆ ಇರಬಾರ್ದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಏನು ನಾವು ಭಗವಂತನ ಹತ್ರ ಅಷ್ಟೆಲ್ಲ ನಾವು ಜಪವನ್ನು ಮಾಡಿ ಯೋಚನೆ ಮಾಡಿದ್ರು ಕೂಡ ನಮಗೆ ಇಷ್ಟೆಲ್ಲ ಕಷ್ಟಗಳೇ. ಹೊರಗಡೆ ಜನ ಒಂದು ಮೆಟಲಿಸ್ಟಿಕ್ ಲೈಫ್ ಅಂತ ನಾವೇನು ಹೇಳ್ತಿಲ್ಲ, ಆ ರೀತಿಯಾದಂಥ ಒಂದು ಪ್ರಾಪಂಚಿಕ ಜೀವನವನ್ನು ಮಾಡ್ತಾಯಿದ್ರು, ಅವ್ರು ಆನಂದವಾಗಿದ್ದಾರಲ್ಲ. ಮತ್ತು ನಾವು ಈ ಆಶ್ರಮಕ್ಕೆ ಬಂದು ಸಾಧಕರು ಅಂತ ಅನ್ನಿಸ್ಕೊಂಡು ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆ ನಮ್ಗೆ ಹಲವರಲ್ಲಿ ಬರ್ತದೆ. ಅದಕ್ಕೆ ಏನಪ್ಪ ಅಂತಂದರೆ, ಭಗವಂತನ ದೃಷ್ಟಿಕೋನದಲ್ಲಿ ಯಾವುದು ಸರಿ ತಪ್ಪು, ನಮ್ಮ ದೃಷ್ಟಿಕೋನದಲ್ಲಿ ಯಾವುದು ಸರಿ ತಪ್ಪು ಅನ್ನೋದು ತಾಳೆ ಆಗ್ತಿಲ್ಲ. ನಮ್ಮ ಬ್ಯಾಲೆನ್ಸ್ ಶೀಟು, ದ ಬ್ಯಾಲೆನ್ಸ್ ಶೀಟ್ ಅಕಾರ್ಡಿಂಗ್ ಟು ಗಾಡ್ ಅಂಡ್ ದ ಬ್ಯಾಲೆನ್ಸ್ ಶೀಟ್ ಅಕಾರ್ಡಿಂಗ್ ಟು ಅಸ್, ಇಟ್ ಡಸಂಟ್ ಟ್ಯಾಲಿ ಬಿಕಾಸ್ ಯು ಹ್ಯಾವ್ ಗಾಟ್ ಎ ಡಿಫ್ರೆಂಟ್ ಇದು. ಇದನ್ನೇ ಮಧುಸೂದನ ಅನ್ನುವಂಥ ಇದರಲ್ಲಿ ಗೀತೆಯಲ್ಲಿ ಕೂಡ ನಾನು ಹೇಳಿದ್ದೆ. ಸೂದನ ಅಂದರೆ ಹನನ ಅಂದರೆ ಯಾರನ್ನು ಸಾಯಿಸ್ತಾನೆ ಅಂತ ಒಂದು. ಸೊ ಮಧು ಅನ್ನುವಂಥ ರಾಕ್ಷಸನ ಯಾರು ಸಾಯಿಸಿದ್ನೋ ಅವನು ಮಧುಸೂದನ ಅಂತ ಒಂದು ಅರ್ಥ. ಇನ್ನೊಂದು ಯೌಗಿಕ ಅರ್ಥ ಅಂದರೆ ಮಧು ಅಂತಂದರೆ ಒಳ್ಳೆಯದು, ಯಾರು ಒಳ್ಳೆಯದನ್ನೆಲ್ಲ ಕಿತ್ಕೊಂಡ್ಬಿಡ್ತಾನೋ ಅವನು ಮಧುಸೂದನ. ಒಳ್ಳೆ ತರಲೆ ತಾಪತ್ರೆ ಬಂತಲ್ಲ, ಭಗವಂತನ ಪೂಜೆ ಮಾಡ್ತೀವಿ, ಹರಿ ಸರ್ವೋತ್ತಮ ಅಂತೇಳಿ, ಅವನು ಒಳ್ಳೆಯದನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಮತ್ತು ಅವನನ್ನ ಯಾಕೆ ಪೂಜೆ ಮಾಡಬೇಕು? ಅವನು ಪೂಜೆ ಮಾಡ್ತಿರೋದೇ ಒಳ್ಳೆಯದು. ಒಳ್ಳೆಯದನ್ನೆಲ್ಲ ಕಿತ್ಕೊಂಡ್ಬಿಡ್ತಾನೆ ಅಂದರೆ ಯಾವ್ದು ಗೊತ್ತೇನು? ಎಲ್ಲ ಪ್ರಪಂಚದಲ್ಲಿ ಒಂದು ಪ್ರಾಪಂಚಿಕ ಸವಲತ್ತುಗಳನ್ನು ಕಿತ್ಕೊಂಡ್ಬಿಡ್ತಾನೆ. ಯಾಕೆ ಗೊತ್ತೇನು? ವೈರಾಗ್ಯ ನಮಗೆ ಜಾಸ್ತಿ ಆಗಲಿ ಅಂತ. ಈ ಸವಲತ್ತುಗಳಿಂದ ನೀನು ನನ್ನನ್ನು ಮರಿತಾ ಇದೆಯಾ, ಈ ಒಳ್ಳೆಯದನ್ನೆಲ್ಲ, ಈ ಸವಲತ್ತುಗಳನ್ನೆಲ್ಲ ಕಿತ್ಕೊಂಡು ನೀನು ಕಷ್ಟ ಕೊಡ್ತಾ ಇರ್ತೀನಿ, ಆವಾಗ ನೀನು ನನ್ನನ್ನು ನೆನಪಿಸ್ಕೊಳ್ತೀಯ, ನನ್ನ ಪಾದ ಕಮಲಿ ನನ್ನ ಮನಸ್ಸಲ್ಲಿ ಇಡ್ತೀಯ ಅಂತ ಆ ದೃಷ್ಟಿಕೋನದಲ್ಲಿ. ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ನಾವೇನು ಅಂದ್ಕೊಳ್ತಿರ್ತೀವಿ ಒಂದು ಪ್ರಾಪಂಚಿಕ ದೃಷ್ಟಿಯಲ್ಲಿ, ಭಗವಂತನ ದೃಷ್ಟಿಯಲ್ಲೂ ಇದಕ್ಕೆ ಅಜಗಜಾಂತರವಾದ ವ್ಯತ್ಯಾಸಗಳಿದೆ. ಕನಕದಾಸರು ಯಾಕೆ ಅಷ್ಟೊಂದು ಕಷ್ಟಪಟ್ಟರು, ಪುರಂದರದಾಸರು ಯಾಕೆ ಅಷ್ಟೊಂದು ಕಷ್ಟಪಟ್ಟರು ಅಂತಂದರೆ, ಯಾಕಂದರೆ ಅವನ ದೃಷ್ಟಿಯಲ್ಲಿ, ಭಗವಂತನ ದೃಷ್ಟಿಯಲ್ಲಿ ಲಾಭ ನಷ್ಟ, ನಮ್ಮ ಪ್ರಾಪಂಚಿಕ ದೃಷ್ಟಿಯಲ್ಲಿ ಲಾಭ ನಷ್ಟಗಳು ಬೇರೆ ಬೇರೆ. ಈಶ್ವರಚಂದ್ರ ವಿದ್ಯಾಸಾಗರ್ ಹೇಳಿದ್ದು ಅವನೇನು ತುಂಬ ಕೇರ್ಫುಲ್, ಏನು ತುಂಬ
ಇದನ್ನು ತೆಗೆದುಕೊಳ್ಳದೆ ಕೇರ್ಲೆಸ್ ಆಗಿದ್ದಿದ್ರೆ ಮಾಸ್ಟರ್ ಮಾಸ್ಟರ್ಗೇನು ಸಮಸ್ಯೆ ಆಗ್ತಾ ಇರಲಿಲ್ಲ. ಪ್ರಾಪಂಚಿಕವಾಗಿ ಮುಂದುವರಿತಾ ಇದ್ದೋ ಏನೋ, ಆದರೆ ಆಧ್ಯಾತ್ಮಿಕವಾಗಿ ಹೇಗಿದ್ದೋ ನಮಗೆ ಗೊತ್ತಿರ್ತಿರಲಿಲ್ಲ. ಸೊ ಹಾಗಾಗಿ ಆಧ್ಯಾತ್ಮಿಕವಾಗಿ ಅವನು ಮುಂದುವರೆದ, ಪ್ರಾಪಂಚಿಕವಾಗಿ ಮುಂದುವರಿಲಿಲ್ಲ. ಸಾಯುವವರೆಗೂ ಅವನ ಕಷ್ಟಗಳಲ್ಲೇ ಪಾಪ ಸತ್ತ ಮಾಸ್ಟರ್ ಮಹಾಶಯ. ಅವನೇನು ತುಂಬ ದೊಡ್ಡದಾಗಿ ಮಾಡಲಿಲ್ಲ, ಒಂದು ಬಾಡಿಗೆ ಮನೆಯಲ್ಲೇ ಕೊನೆಯವರೆಗೂ ಒಂದು ಜೀವನವನ್ನು ಮುಗಿಸ್ತೇನೆ. ಒಂದು ಸಣ್ಣ ಸ್ವಂತ ಮನೆ ಇಟ್ಕೊಂಡಿದ್ನೋ ಏನೋ. ಸೊ ಅವನು ಪ್ರಾಪಂಚಿಕವಾಗಿ ಹೆಚ್ಚು ಮುಂದುವರಲಿಲ್ಲ ಮಾಸ್ಟರ್ ಮಹಾಶಯ, ಆದರೆ ಆಧ್ಯಾತ್ಮಿಕವಾಗಿ ಮುಂದುವರೆದ. ಇದು ನಮಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು. ಭಗವಂತ ನಮಗೆ ಪ್ರಾಪಂಚಿಕ ಸವಲತ್ತುಗಳು ಕೊಡಬಹುದು, ಕೊಡದೇ ಇರಬಹುದು, ಆದರೆ ಅವನು ನೆನಪಿಸ್ಕೊಳ್ಳೋದ್ರಿಂದ ನಮ್ಗೆ ಅದೇ ಬೇಕಾದ್ರೆ ಅದನ್ನು ಕೊಟ್ಟುಬಿಡ್ತಾನೆ ಭಗವಂತ, ಇಲ್ಲ ಅಂತಿಲ್ಲ. ಆದರೆ ಸಾಧಕರು, ರಾಮಕೃಷ್ಣ ಆಶ್ರಮಕ್ಕೆ ಬರುವಂಥ ನಾವು ಸಾಧಕರು ಏನಂತಂದರೆ ಆ ಒಳಗಡೆ ಇರುವಂಥ ಆಧ್ಯಾತ್ಮಿಕ ವಿಕಸನ ಆಗಬೇಕು ಅನ್ನುವಂಥದ್ದನ್ನು ನಾವು ಯಾವಾಗಲೂ ಹೆಚ್ಚೆಚ್ಚು ಪ್ರಾರ್ಥನೆ ಮಾಡ್ತಿರಬೇಕು. ಎಷ್ಟು ಹಣ, ಎಷ್ಟು ಸಂಪತ್ತೆಲ್ಲ ಬಂದರೂ ಕೂಡ ಇವತ್ತಿರುತ್ತೆ, ನಾಳೆ ಹೊರಟೋಗ್ತಾ ಇರುತ್ತೆ. ಎಷ್ಟು ಕೊನೆಗೆ ಹೋಗುವಾಗ ಒಂದು ಇಡೀ ಅಕ್ಕಿ ನಮ್ಮ ಬಾಯಿಗೆ ಏನು ಹಾಕ್ತಾರೋ ಅದೊಂದೇ. ಇಲ್ಲಾಂದರೆ ಬಡವರಾದರೆ ಒಂದು ಆರ್ಡಿನರಿ ಸೀರೆ, ಆರ್ಡಿನರಿ ಪಂಚೆ ಉಡಿಸಿರ್ತಾರೆ. ತುಂಬ ಸಾಹುಕಾರದ ಒಂದು ರೇಷ್ಮೆ ಸೀರೆಯನ್ನು, ರೇಷ್ಮೆ ಪಂಚೆ ನಮಗೆ ಉಡಿಸ್ಬೋದು ಅಷ್ಟೇ. ಕೊನೆಗೆ ನಮ್ಮ ಹಿಂದೆ ಬರೋದು 100 ಜನ ಬರಲಿ, 1000 ಜನ ಬರಲಿ, ಕೊನೆಗೆ ನಮ್ಮ ಹಿಂದೆ ಎಲ್ಲ ಸ್ಮಶಾನದವರೆಗೂ ಬಂದು ಹೋಗ್ತಾರೆ. ಕೊನೆಗೆ ಬರೋದು ಒಂದೇ ಒಂದು ನಮ್ಮ ಜೊತೆ ನನ್ನ ಮುಂದಿನ ಜನ್ಮಗಳೂ ಕ್ಯಾರಿ ಆಗೋದೇನೆಂದರೆ ನಾವು ಮಾಡಿರುವ ಪಾಪ ಪುಣ್ಯ, ನಾವು ಮಾಡಿರುವ ಆಧ್ಯಾತ್ಮಿಕ ಸಾಧನೆ, ನಾವು ಭಗವಂತನ ಪದ್ಮಗಳೇ ಇಟ್ಟಂಥ ಭಕ್ತಿ, ನಮ್ಮಲ್ಲಿದ್ದಂಥ ತ್ಯಾಗ, ವಿವೇಕ, ವೈರಾಗ್ಯಗಳು, ಆ ಸದ್ಗುಣಗಳು, ದುರ್ಗುಣಗಳೇನಿತ್ತೋ ಅದು ಮಾತ್ರ ನಮ್ಮ ಆಸ್ತಿಗಳು. ಹಾಗಾಗಿ ಯಾವುದೋ ಪೂರ್ವ ಜನ್ಮದ ಕೃಪೆಯಿಂದ, ನಾವು ಮಾಡಿರುವಂಥ ಸಾಧನೆಯಿಂದ, ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ನಾವು ಈ ಆಶ್ರಮಕ್ಕೆ ಬಂದಿದ್ದೇವೆ. ಒಳ್ಳೊಳ್ಳೆ ವಸ್ತುಗಳನ್ನು, ಒಳ್ಳೊಳ್ಳೆ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡಿಕೊಂಡು ಆಂತರಿಕ ವಿಕಸನವನ್ನು ಆಗುವಂಥದ್ದನ್ನು ನಾವು ಹೆಚ್ಚೆಚ್ಚು ಆಲೋಚನೆ ಮಾಡಬೇಕು. ಇದನ್ನೇ ನಮಗೆ ಮಾಸ್ಟರ್ ಮಹಾಶಯನ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗುತ್ತದೆ. ಅವನು ಬಾಹ್ಯ ಜಗತ್ತಿಗೆ ಯಾವತ್ತೂ ಅವನು ಬೆಲೆ ಕೊಡಲಿಲ್ಲ. ಯಾಕೆ ಅಂದರೆ ದೇವರು, ಭಗವಂತ, ಆತ್ಮ, ಬ್ರಹ್ಮನ್ ಅಂತ ನಾವು ಹೇಳ್ತೀವಲ್ಲ, ಇದೆಲ್ಲವೂ ಕೂಡ ಅವನಿಗೆ ನಿತ್ಯವಾದ ವಸ್ತುವಾಗಿತ್ತು. ಜಗತ್ತು ಅನಿತ್ಯವಾದ ವಸ್ತು ಆಗಿತ್ತು, ಇಲ್ಲ ಮಿಥ್ಯ ಆಗಿತ್ತು. ನಮಗೇನಂದ್ರೆ ಉಲ್ಟಾ ಅಷ್ಟೇ. ಭಗವಂತ ಇದ್ದಾನೋ ಇಲ್ವೋ, ಇರಬಹುದೋ ಏನೋ, ಅದು ಜಗತ್ತು ಮಾತ್ರ ಇರುವುದು ಸತ್ಯ. ನಮಗೆ ಈ ಸತ್ಯತ್ವ ಬುದ್ಧಿ ಮಾಸ್ಟರ್ ಮಾಸ್ಟರ್ಗೆ ಭಗವಂತನಲ್ಲಿದೆ, ನಮಗೆ ಸತ್ಯತ್ವ ಬುದ್ಧಿ ಪ್ರಪಂಚದಲ್ಲಿದೆ, ಸಂಸಾರದಲ್ಲಿದೆ. ನಮಗೂ ಅವ್ರಿಗೆ ಇರೋದು ಅಷ್ಟೇ ವ್ಯತ್ಯಾಸ. ಈ ವ್ಯತ್ಯಾಸವನ್ನು ಸರಿ ಮಾಡಿಕೊಂಡ್ರೆ ನಾವು ಕೂಡ ಆನಂದವಾಗಿರ್ಬೋದು. ಸಂಸಾರದಲ್ಲಿದ್ದರೆ ತಪ್ಪಿಲ್ಲ, ನಮ್ಮ ಸಂಸಾರ ಇರಬಾರದು ಅಂತ ಭಗವಾನ್ ಶ್ರೀರಾಮಕೃಷ್ಣರು ಮತ್ತೆ ಹೇಳಿದ್ದಾರೆ. ಇದನ್ನೇ ನಾವು ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡ್ಬೋದು. ಅವನು ಸಂಸಾರದಲ್ಲಿದ್ದರೂ, ಅವನಿಗಿಬ್ಬರು 3 ಮಕ್ಕಳಿದ್ರೂ ಕೂಡ ಸಂಸಾರದಲ್ಲಿ ಅವನಿದ್ದ ಸಾಂಸಾರಿಕತೆ ಅವನಲ್ಲಿ ಇರಲಿಲ್ಲ. ಹಾಗಾಗಿ ಇವನೊಬ್ಬ ಪರಮ ಭಕ್ತನಾಗಿದ್ದ. ಮಾಸ್ಟರ್ ಮಹಾಶಯ 6 ತಿಂಗಳ ಕಾಲ ಹೆಚ್ಚು ಕಡಿಮೆ ಬಾಲನಗರ ಮಠದಲ್ಲೇ ಇರ್ತಿದ್ದ ಅಂತ ಕೂಡ ನಾವು ಹಿಂದಿನ ನನ್ನ ಉಪನ್ಯಾಸವನ್ನು ಯಾರು ನೆನಪಿಟ್ಕೊಂಡಿದ್ರು ಅವರಿಗೆ ನೆನಪಿರ್ತದೆ. ಕೊನೆಗೆ ನಿಕುಂಜಾದೇವಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾಳೆ. ಸುಪ್ರೀಂ ಕೋರ್ಟ್ ಅಂದರೆ ಶ್ರೀಮಾತೆಯವ್ರ ಹತ್ರ ನನ್ನ ಗಂಡ ಬಾಲನಗರ ಮಠದಲ್ಲೇ ಪರ್ಮನೆಂಟಾಗಿ ಇದು ಬಿಡಂಗಿದ್ದಾನೆ, ಅವನೇನು ಸನ್ಯಾಸಿ ಆಗಿಬಿಡ್ತಾನೆ ಅಂತ. ಮುಂಚೆನೇ ಸನ್ಯಾಸಿ ಆಗಬೇಕು ಅಂತ ಕೂಡ ಬೇರೆ ಇಚ್ಛೆ ಇತ್ತು. ಅಪರೂಪಕ್ಕೊಂದ್ಸರಿ ಮನೆಗೆ ಬರ್ತಾ ಇದ್ದ ನನ್ನ ಗಂಡ, ಹೀಗಾದರೆ ಹೇಗೆ ನನ್ನ ಸಂಸಾರ ಅಂತ ನನಗೆ ಭಯ ಆಗ್ತಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾಳೆ ನಿಕುಂಜಾದೇವಿ. ಸೊ ಸುಪ್ರೀಂ ಕೋರ್ಟಿಂದ ಆಜ್ಞೆ ಬರುತ್ತೆ. ಶ್ರೀಮಾತೆ ಮಾಸ್ಟರ್ ಮಾಸ್ಟರ್ನ ಕರೆಸಿ ಹೇಳ್ತಾಳೆ, ನೀನೊಬ್ಬ ಗೃಹಸ್ಥ, ಅವರು ಸನ್ಯಾಸಿಗಳವ್ರಿಗೆ ಮಠವೇ ಸ್ಥಾಯಿ, ನೀನೊಬ್ಬ ಗೃಹಸ್ಥನಾದ್ರಿಂದ ನೀನು ಅವಾಗವಾಗ ಮಠಕ್ಕೆ ಹೋಗಬಾ, ಬೇಡ ಅಂತ ಹೇಳಲ್ಲ, ಆದರೆ ಮಠದಲ್ಲೇ ನೀನು ಇರ್ಲಿಕ್ಕೆ ಆಗೋದಿಲ್ಲ. ಯಾಕೆ ನೀನೊಬ್ಬ ಗೃಹಸ್ಥನಾದ್ರಿಂದ ನಿನಗೆ ಹಲವಾರು ಕರ್ತವ್ಯಗಳಿದೆ. ನೀನು ಅವಾಗವಾಗ ಮಠಕ್ಕೆ ಹೋಗಿ ಬಾ, ಆದರೆ ನೀನು ನಿನ್ನ ಹೆಂಡತಿಯ ಜೊತೆ ಇರಬೇಕು, ಮನೇಲಿ ಇರಬೇಕು ಅಂತೇಳಿ ಶ್ರೀಮಾತೆಯವರು ಆಜ್ಞೆಯನ್ನು ಮಾಡ್ತಾರೆ. ಆಜ್ಞೆಯನ್ನು ಮಾಡಿದ್ಮೇಲೆ ಆಯಿತು ಅಂತೇಳಿ ಶಿರಸಾ ಶ್ರೀಮಾತೆಯವರ ಆಜ್ಞೆಯನ್ನು ಪಾಲಿಸ್ತಾ ಅವಾಗ ಅವ್ರು ಬಾಲನಗರ ಮಠಕ್ಕೆ ಹೋಗ್ತಾನೆ. ಇನ್ನು ಹೆಚ್ಚಿನ ಸಮಯ ಸಾಧನೆಗಳನ್ನು ಮಾಡ್ತಾ ಮನೇಲೇ ಇರ್ತಾನೆ. ಅದು ಸಾಲದು ಅಂತ ನೋಡಿ, ಒಬ್ಬ ಸಾಧಕ ಹೇಗೆಲ್ಲ ಇರ್ತಾನೆ ಅನ್ನೋದು. ಬಾಲನಗರ ಮಠಕ್ಕೆ ಹೋಗಬಾರ್ದು ಅಂತ ಶ್ರೀಮಾತೆಯವರು ಹೇಳಿದ್ರಲ್ಲ, ಸರಿ ಹೋಗೋದನ್ನು ಕಡಿಮೆ ಮಾಡ್ದ, ಮನೆಯಲ್ಲಿ ಸಾಧನೆಗಳನ್ನು ಮಾಡ್ತಾನೆ ಯಥಾಶಕ್ತಿ ಮಾಸ್ಟರ್ ಮಾಸ್ಟರ್. ಅದಲ್ಲದೆ ಈಗೇನು ಮಾಡ್ದ ಅಂದರೆ ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರ ಮನೆಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಗಿರೀಶ್ ಚಂದ್ರ ಘೋಷ್ ಹತ್ರ, ನವಗೋಪಾಲ್ ಘೋಷನ ಮನೆಗೆ, ರಾಮಚಂದ್ರ ದತ್ತನ ಮನೆಗೆ, ಈ ರೀತಿ ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರ ಮನೆಗೆ ಅವಾಗವಾಗ ಅವಾಗವಾಗ ಅವ್ರ ಮನೆಗೆ ಭೇಟಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮನೆಗೆ ಭೇಟಿಯನ್ನು ಕೊಟ್ಟು ಅವಾಗೇನು ಮಾಡ್ತಾನೆ ಗೊತ್ತೇನು? ಶ್ರೀರಾಮಕೃಷ್ಣರ ಬಗ್ಗೆ, ಭಾಗವತದ ಬಗ್ಗೆ, ಚೈತನ್ಯ ಚರಿತಾಮೃತದ ಬಗ್ಗೆ, ಇದು ಸದ್ಗ್ರಂಥಗಳ ಬಗ್ಗೆ, ದಿವ್ಯತ್ರಯರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರ್ತಾನೆ. ಅಪ್ಪಿತಪ್ಪಿ ಯಾರಾದರೂ ಪ್ರಾಪಂಚಿಕ ವಸ್ತುಗಳ ಬಗ್ಗೆ, ಪ್ರಾಪಂಚಿಕ ವಿಷಯಗಳ ಬಗ್ಗೆ ಏನಾದರೂ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ಅಂದರೆ ಅವ್ರಿಗೆ ಗೊತ್ತಿಲ್ಲದಾಗಿ ನಿಧಾನವಾಗಿ ಆ ಸಂಭಾಷಣೆಯನ್ನು ಶ್ರೀರಾಮಕೃಷ್ಣ ಕಡೆ ತಿರುಗಿಸ್ಬಿಡ್ತಾ ಇದ್ದ ಮಾಸ್ಟರ್ ಮಹಾಶಯ. ಅಂದರೆ ಒಬ್ಬ ಭಕ್ತ
ಒಬ್ಬ ನಿಜವಾದ ಆಧ್ಯಾತ್ಮಿಕ ಸಾಧಕ ಎಷ್ಟು ಜಾಗೃತನಾಗಿರಬೇಕು. ಅದಕ್ಕೆ ಕಠೋಪನಿಷತ್ತು ಹೇಳೋದು ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಅಂದ್ರೇನು ಅರ್ಥ? ಇದೇ ಅರ್ಥ. ನಾವು ಏನೇನೋ ಮಾತಾಡ್ತಾ, ಏನೇನೋ ಆಲೋಚನೆಯನ್ನು ಮಾಡ್ತಾ, ಹೆಂಗೆಂಗೋ ಬದುಕ್ತಾ ಶ್ರೀರಾಮಕೃಷ್ಣ ನಮಗೆ ಬೇಕು, ಮುಕ್ತಿ ನಮಗೆ ಬೇಕು ಅಂದರೆ ಸಿಗೋದಿಲ್ಲ. ಇವನು ಪ್ರಾಪಂಚಿಕ ಸಂಸಾರದಲ್ಲಿದ್ದು ಪ್ರಾಪಂಚಿಕ ವ್ಯಕ್ತಿಯಾಗಿದ್ದು ಕೂಡ ಮಾಸ್ಟರ್ ಬೇರೆಯವ್ರ ಮನೆಗಳಿಗೆ ಹೋದಾಗ ನಿಮ್ಮ ಆಸ್ತಿ ಪಾಸ್ತಿ ಎಷ್ಟಿಷ್ಟು ಅಂತ ಅವ್ನು ಕೇಳಲಿಲ್ಲ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅಂತ ಕೇಳಲಿಲ್ಲ, ವಹಿವಾಟುಗಳನ್ನು ಕೇಳಿಲ್ಲ. ಬದಲಾಗಿ ಶ್ರೀರಾಮಕೃಷ್ಣರ ಬಗ್ಗೆ, ಸದ್ಗ್ರಂಥಗಳ ಬಗ್ಗೆ ಚಿಂತನ ಮಂಥನವನ್ನು ಮಾಡ್ತಾನೆ. ಅಪ್ಪಿ ಅವರೇನಾದರೂ ವಿಷಯವನ್ನು ಎತ್ತುತ್ತಾ ಇದ್ರು ಕೂಡ ಅವ್ರಿಗೆ ಗೊತ್ತಿದೆ, ನಿಧಾನವಾಗಿ ಅವರ ಮಾತನ್ನು, ಅವರ ಸಂಭಾಷಣೆಯನ್ನು ಶ್ರೀರಾಮಕೃಷ್ಣರು ತಿಳಿಸ್ಬಿಡ್ತಾರೆ. ಯಾಕಂದರೆ ಗೊತ್ತು ಅವ್ರಿಗೆ, ಶಾಸ್ತ್ರಗಳು ಹೇಳ್ತದೆ ಕಾಡು ಹರಟೆ ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಂತ ವಿನಾಶಕಾರಿ. ಇದನ್ನು ಮಾಸ್ಟರ್ ಪ್ರಾಮಾಣಿಕವಾಗಿ ಅವನ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡಿದ್ದ. ಇನ್ನು ವೈಯಕ್ತಿಕ ಸಾಧನೆಯನ್ನು ಮಾಡ್ತಾ ಒಬ್ಬ ಗೃಹಸ್ಥ, ಆದರ್ಶ ಗೃಹಸ್ಥ ಹೇಗಿರಬೇಕು ಅಂತ ಬೆಳಗ್ಗೆ ಹೇಳ್ತಾನೆ, ಧ್ಯಾನವನ್ನು ಮಾಡ್ತಾ ಇದ್ದಾನೆ, ಜಪವನ್ನು ಮಾಡ್ತಾನೆ. ಒಂದು ಸಮಯ ಆದಮೇಲೆ ಮಕ್ಕಳನ್ನು ಎಬ್ಬರಿಸಿದ ಮೇಲೆ ಅವ್ರಿಗೆ ಸ್ನಾನವನ್ನು ಮಾಡಿಸಿ ದೇವರ ಮನೆಯಲ್ಲಿ ಕೂರಿಸ್ಕೊಂಡು ಅವ್ರ ಜೊತೆ ಭಜನೆಯನ್ನು ಮಾಡ್ತಾ ಇದ್ದಾನೆ. ಯಾಕೆ ಇವತ್ತು ನಮ್ಮ ಮಕ್ಕಳು ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ? ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇಲ್ತಿಲ್ಲ ಅಂತ ಇದಕ್ಕೆ. ಇವತ್ತು ನಾವು ವಾಟ್ಸಪ್ಪಿನ ಜೊತೆ, ಫೇಸ್ಬುಕ್ಕಿನ ಜೊತೆ, ಟಿವಿಗಳ ಜೊತೆ ಎದ್ದೋಳ್ತೀವಿ ನಾವು. ಇವನು ಯಾವ ರೀತಿ ಎದ್ದೋಳ್ತ ಭಗವನ್ ನಾಮ ಜಪದಿಂದ ಎದ್ದೋಳ್ತಾ ಇದ್ದಾನೆ. ಮತ್ತು ಮಕ್ಕಳನ್ನು ಅದನ್ನು ಇವನೊಬ್ಬನೇ ಸಾಧ್ಯ ಧ್ಯಾನ ಜಪ ಮಾಡೋದು ಸಾಕಾಗಿತ್ತಲ್ಲ, ಅಷ್ಟೇ ಅಲ್ಲದೆ ಈ ಕುಂಚಾದೇವಿ ಕೂಡ ಭಕ್ತ ಆಗಿಬಿಟ್ಟಿದ್ದಾಳೆ. ಅದಲ್ಲದೆ ಚಿಕ್ಕ ಮಕ್ಕಳನ್ನು, ಅವರ ಮಕ್ಕಳನ್ನು ಕೂಡ, ಗಂಡು ಮಕ್ಕಳು ಹೆಣ್ಮಕ್ಳನ್ನ ಕೂರಿಸ್ಕೊಂಡು ಅವರ ಜೊತೆ ಭಗವನ್ನಾಮ ಜಪವನ್ನು ಮಾಡ್ತಾ ಇದ್ದಾನೆ, ಭಗವನ್ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾನೆ. ಕೊನೆಗೆ ಅವರುಗಳು ಪಕ್ಕವಾದ್ಯ ಅಂದರೆ ಏನು ನಾವು ದಕ್ಷಿಣದಲ್ಲಿ ಮೃದಂಗ ಅಂತ ಹೇಳ್ತೀವಿ, ಅದನ್ನು ಪಕ್ವಾಜ್ ಅಂತ ಹೇಳಿ ನಾವು ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಹೇಳ್ತೀವಿ. ಆ ಪಕ್ವಾಜನ ಬಾರಿಸೋದನ್ನು ಅವ್ರು ಕಲಿತಾರೆ. ಮಾಸ್ಟರ್ ಆಡ್ತಾ ಇದ್ದ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡ್ತಂದರೆ ಈ ಮಕ್ಕಳು ಹಾಡ್ತಾ ಪಕ್ವಾಜನ ಬಾರಿಸ್ತಾ ಇರ್ತಾರೆ. ಎಂಥ ತಂದೆ, ಎಂಥ ಮಕ್ಕಳು! ಅಂದರೆ ಒಬ್ಬ ಸದ್ಗೃಹಸ್ಥ ಹೇಗಿರಬೇಕು, ಒಂದು ಸಂಸಾರ, ಆದರ್ಶ ಸಂಸಾರ, ಒಂದು ಭಕ್ತರ ಸಂಸಾರ ಹೇಗಿರಬೇಕು ಅಂತೇಳಿ ನಮಗೆ ಗೊತ್ತಾಗುತ್ತೆ. ನಾವು ಸಾಧನೆ ಮಾಡೋ ಜೊತೆಗೆ ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಅವರು ಕೂಡ ಈ ನಿಟ್ಟಿನಲ್ಲಿ ಆಗ್ಬಿಟ್ರು ಅಂತಂದರೆ ಆವಾಗ ನಮ್ಮ ಆಧ್ಯಾತ್ಮಿಕ ಸಾಧನೆ ತುಂಬ ಚೆನ್ನಾಗಿ ಮುಂದುವರಿತದೆ. ಅದನ್ನು ಇವನು ಮಾಡ್ದ. ಪ್ರತಿಯೊಂದು ಸಮಯದಲ್ಲೂ ಕೂಡ ಅವನು ಭಗವನ್ನ ನಾಮ ಜಪವನ್ನು ಮಾಡ್ತಾ ಇದ್ದಾನೆ, ಭಗವಂತನನ್ನು ಕಾಣುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇದರಿಂದ ಏನಾಯಿತು ಅಂದರೆ ಅವನಲ್ಲಿ ದೈವೀ ಭಾವ ಉಂಟಾಯಿತು. ಅವನ ಚಲನವಲನದಲ್ಲಿ ಮತ್ತು ಅವನ ಮಾತಲ್ಲಿ ಮಾಧುರ್ಯ ಬಂದ್ಬಿಡ್ತು. ಯಾಕೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಧ್ಯಾತ್ಮಿಕ ವ್ಯಕ್ತಿಗಳು ಮಾಧುರ್ಯವಾಗಿರಬೇಕು. ಅಸಡ್ಡೆಯಾಗಿ ಹೇಗಿಗೋ ಮಾತಾಡ್ತಿದ್ರೆ ಅದೊಂದು ಆಧ್ಯಾತ್ಮಿಕತೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಅದು ತುಂಬ ತಪ್ಪು ಕಲ್ಪನೆ. ನಾನು ಜಗತ್ತನ್ನು ನಾನು ಬಿಟ್ಟಿದ್ದೇನೆ, ಸಂಸಾರವನ್ನು ಬಿಟ್ಟಿದ್ದೇನೆ, ಇಲ್ಲ ಸಂಸಾರದಲ್ಲಿದ್ದು ನನಗೆ ಸಂಸಾರ ಬೇಡ, ನಾನು ದೂರ ಇದ್ದರೆ ಹಾಗಂತ ಹೇಳಿ ನನಗಿಷ್ಟ ಬಂದಂತೆ ಜನರ ಹತ್ರ ಮಾತಾಡುವಂತೆ, ನಮ್ಗೆ ಇಷ್ಟ ಬಂದಂಗೆ ಜನರಂಥ ಪ್ರತಿಕ್ರಿಯೆಯನ್ನು ನಾನು ಮಾಡುವ ಹಾಗಿಲ್ಲ. ಆಧ್ಯಾತ್ಮಿಕ ಜೀವನ ಅತ್ಯಂತ ಜವಾಬ್ದಾರಿಯ ಜೀವನ. ಸೊ ಈ ರೀತಿ ಎಲ್ಲ ಸಾಧನೆ ಮಾಡಿದಾಗ ಏನಾಯಿತು, ಮಾಸ್ಟರ್ನಲ್ಲಿ ಒಂದು ಮಾಧುರ್ಯ ಅವನ ಜೀವನದಲ್ಲಿ ಬಂದಿತ್ತು. ಅವನ ವ್ಯಕ್ತಿತ್ವದಲ್ಲಿ ಒಂದು ಮಾಧುರ್ಯತೆ ಇತ್ತು. ಯಾರಾದರೂ ತಪ್ಪನ್ನು ಕಂಡರೂ ಕೂಡ ಆ ತಪ್ಪನ್ನು ತೋರಿಸಿ ಹೇಳ್ತಾ ಇದ್ದಂಥ ನೀತಿ ಬೇರೆಯಾಗಿತ್ತು. ಆ ಮಾಧುರ್ಯತೆ ಇವನ ಜೀವನದಲ್ಲಿ ಎದ್ದು ಕಾಣ್ತಾ ಇತ್ತು. ಸೊ ಆಧ್ಯಾತ್ಮಿಕ ಜೀವನವನ್ನು ನಾವು ಮಾಡ್ತಾ ಇರುವಂಥವ್ರು ಶ್ರೀರಾಮಕೃಷ್ಣ ನಾವು ನೋಡ್ಬೋದು, ಅವರಲ್ಲೂ ಕೂಡ ಆ ಮಾಧುರ್ಯತೆ ಇತ್ತು. ಎಲ್ಲೂ ಕೂಡ ನಕಾರಾತ್ಮಕವಾಗಿ ಯಾರನ್ನೂ ಮಾತಾಡ್ತಿರಲಿಲ್ಲ, ಯಾವುದನ್ನೂ ನಕಾರಾತ್ಮಕವಾಗಿ ಮಾತಾಡ್ತಿರಲಿಲ್ಲ, ಯಾವುದನ್ನೂ ಅಲ್ಲಗೆಳೆದಿಲ್ಲ, ಯಾವುದನ್ನೂ ತಾತ್ಸಾರ ಭಾವನೆಯಿಂದ ನೋಡಲಿಲ್ಲ. ಶ್ರೀಮಾತೆಯವ್ರ ಜೀವನದಲ್ಲೂ ಇದು ನಾವು ನೋಡ್ಬೋದು. ಒಂದು ಪರಕೆಯನ್ನು ಬಿಸಾಕಿದಾಗ ಶ್ರೀಮಾತೆಯವರು ಹೇಳ್ತಾರೆ, ಪರಕೆ ಕೂಡ ಅದರದ್ದೇ ಆದಂಥ ಗೌರವವನ್ನು ನಾವು ಕೊಡಬೇಕು, ಹಾಗೆ ಪರಕೆಯನ್ನು ಕೂಡ ಅತ್ಯಂತ ಗೌರವಯುತವಾಗಿ ಮೂಲೆಯಲ್ಲಿಡುವಂಥ ಪರಕೆಯನ್ನು ಬಿಸಾಕಿದಾಗ ಹೇಳ್ತಾರೆ ಶ್ರೀಮಾತೆಯವರು. ಇದೆಲ್ಲ ಅಂದರೆ ಏನಪ್ಪ ಅಂದರೆ, ನಾವು ಜಗತ್ತಿನಲ್ಲಿ ಇದ್ದಾಗ ಪ್ರತಿಯೊಂದು ವಸ್ತುಗೂ ಅದಕ್ಕೆ ಕೊಡುವಂಥ ಬೆಲೆಯನ್ನು ನಾವು ಕೊಡಬೇಕು ಅಂತೇಳಿ ನಮಗೆ ಶ್ರೀರಾಮಕೃಷ್ಣ ಜೀವನದಿಂದ, ಶ್ರೀಮಾತೆಯವರ ಜೀವನದಿಂದ, ಅವರ ಶಿಷ್ಯರ ಜೀವನದಿಂದ ಗೊತ್ತಾಗುತ್ತೆ. ಇದನ್ನು ಮಾಸ್ಟರ್ ಜೀವನದಲ್ಲಿ ನೋಡ್ಬೋದು. ಅವನ ಜೀವನ ಪೂರ್ತಿ ಮಾಧುರ್ಯಮಯವಾಗಿತ್ತು. ಸೊ ನಾವು ಆಧ್ಯಾತ್ಮಿಕ ಜೀವನವನ್ನು ಮಾಡ್ತಾ ಇರುವಂಥವರು, ದಿವ್ಯತ್ರೆಯರ ನಾಮ ಜಪಗಳನ್ನು ಮಾಡ್ತಾ ಆ ಪರಂಪರೆಯಲ್ಲಿ ಬಂದವರು ನಾವು ಕೂಡ ಈ ಮಾಧುರ್ಯತೆಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ನಮಗೆ ಇಷ್ಟ ಇರಲಿ ಕಷ್ಟ ಇರಲಿ, ಎಷ್ಟೋ ಸರಿ ನಮಗೆ ಕಷ್ಟಗಳಾಗ್ತಿರೋದನ್ನು ಅನುಭವಿಸ್ತಾ ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಮಾಡದೆ, ಇನ್ನೊಬ್ಬರಿಗೆ ನಾವು ಕೆಟ್ಟದಾಗಿ ನಡ್ಕೊಳ್ಳದೆ, ಇನ್ನೊಬ್ಬರಿಗೆ ನೋವಾಗದಂಗೆ ನಡ್ಕೊಳ್ಳುವಂಥದ್ದನ್ನು ಕೂಡ ಸಾಧ್ಯವಾದ ಮಟ್ಟಿಗೆ ಯಥಾಶಕ್ತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದನ್ನು ನಾವು ಕಾಣ್ತೀವಿ. ಎಂಥ ವೈರಾಗ್ಯ, ಎಂಥ ಭಕ್ತಿಯಲ್ಲಿತ್ತು, ಆದರೆ ಮಾಧುರ್ಯತೆಯೂ ಇತ್ತು. ಅದಕ್ಕೆ ಸುಭಾಷಿತ ತುಂಬ ಚೆನ್ನಾಗಿ ಹೇಳುತ್ತೆ. ಒಂದು ಸುಭಾಷಿತ,
ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತೇಳಿ. ವಜ್ರದಷ್ಟು ಕಠೋರವಾಗಿರ್ತಾರೆ ಈ ಮಹಾತ್ಮರು ಕೆಲವೊಮ್ಮೆ, ಅಷ್ಟೇ ಮತ್ತೆ ಹೂವಿನಷ್ಟು ಮೃದುವಾಗಿರ್ತಾರೆ. ಲೋಕೋತ್ತಾರಣಂ ಚೇತಾಂಸಿ ಕೋಯು ವಿಜ್ಞಾತು ಮರತಿ. ಇಂತಹ ಸಾಧು ಸಂತರ ಮಹಾತ್ಮರ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮಂಥ ಪಾಮರಿಗೆ, ಸಾಮಾನ್ಯ ಜನರಿಗೆ ಹೇಗೆ ಸಾಧ್ಯ ಅಂತ ಹೇಳಿ. ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ, ನೈತಿಕತೆಗೆ ಬಂದಾಗ, ಇಷ್ಟ ದೇವರ ನಿಷ್ಠೆಗೆ ಬಂದಾಗ ಅವರು ವಜ್ರದಷ್ಟು ಕಠೋರವಾಗಿರ್ತಾರೆ. ಅಲ್ಲಿ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ. ಪ್ರಾಪಂಚಿಕ ವಿಷಯಗಳಿಗೆ ಬಂದಾಗ, ಪ್ರಾಪಂಚಿಕ ಅನುಕೂಲತೆಗಳಿಗೆ ಬಂದಾಗ ಅವರು ಫ್ಲೆಕ್ಸಿಬಲ್ ಆಗಿರ್ತಾರೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿ ನಾವು ಕಠೋರವಾಗಿರಬೇಕು, ಎಲ್ಲಿ ನಾವು ಮೃದುವಾಗಿರಬೇಕು ಅಂತ ಹೇಳಿ. ಇನ್ನು ಶ್ರೀರಾಮಕೃಷ್ಣರ ಜೀವನವನ್ನು ಹೇಗೆ ಮಾಡ್ತಿದ್ದ ಅನ್ನೋದಕ್ಕೆ ಕಾಶಿಗೆ ಹೋಗಿದ್ದಾನೆ ಮಾಸ್ಟರ್ ಮಹಾಶಯ. ಅಲ್ಲಿ ಬಾಬಾ ರಘುನಾಥ್ ದಾಸ್ ಅನ್ನುವಂಥ ಒಬ್ಬ ಶ್ರೇಷ್ಠ ಸಂತರನ್ನು ಮಾಸ್ಟರ್ ಮಹಾಶಯ ಭೇಟಿಯಾಗ್ತಾನೆ. ಇವರು ಕೂಡ ಒಬ್ಬರು ಪರಮಹಂಸರು, ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಉನ್ನತ ಅವಸ್ಥೆಯನ್ನು ಮುಡಿದಂತಹವರು ಇವರು ರಘುನಾಥ್ ದಾಸರು. ಇವ್ರ ಹತ್ರ ಮಾತಾಡ್ತಾ ಹೇಳ್ತಾನೆ, ನಾನು ಶ್ರೀರಾಮಕೃಷ್ಣರ ಭಕ್ತ. ಓ, ಇದನ್ನು ಕೇಳಿದ ತಕ್ಷಣ ಅವರು ಅತ್ಯಂತ ಗೌರವದಿಂದ ಕಾಣ್ತಾರೆ. ನೀನು ಶ್ರೀರಾಮಕೃಷ್ಣ ಭಕ್ತನೇ? ಅವರು ಈ ಕಲಿಕಾಲದಲ್ಲಿ ಅತ್ಯಂತ ಅದ್ಭುತವಾದಂಥ ಆಧ್ಯಾತ್ಮಿಕ ವ್ಯಕ್ತಿ, ಆಧ್ಯಾತ್ಮಿಕ ಸಂದ ಅತ್ಯಂತ ಉನ್ನತಕ್ಕೆ ಇರಿದಂಥವರು. ಅಂಥವರ ಶಿಷ್ಯ ನೀನಾಗಿಂದ ನಿನ್ನ ಜೀವನ ಪಾವನವಾಯಿತು ಅಂತ ಹೇಳಿ ಇನ್ನೊಬ್ಬ ಪರಮಹಂಸರು ಹೇಳ್ತಿದ್ದಾರೆ. ಅದೇ ಸಮಯದಲ್ಲಿ ಮಾಸ್ಟರ್ ಹೇಳ್ತಾರೆ, ಮಹಾಶಯರೇ, ಶ್ರೀರಾಮಕೃಷ್ಣರು ಕೆಲವು ತಿಂಗಳ ಹಿಂದೆ ಮಹಾಸಮಾಧಿನ ಹೊಂದಿದ್ರು, ದೇವರನ್ನು ಬಿಟ್ಟುಬಿಟ್ರು ಅಂತ ಹೇಳಿ. ಆವಾಗ ಅವರು ಮಂದಸ್ಮಿತರಾಗಿ, ಅಯ್ಯೋ ಹೋಗ್ಬಿಟ್ರೆ ಅಂತ ಹೇಳಿಲ್ಲ, ಅವರು ಮಂದಸ್ಮಿತರಾಗಿ ಹೇಳ್ತಾರೆ ಒಂದು ಮಾತು, ನಿನಗೆ ಇನ್ನೇನು ಚಿಂತೆ, ನೀನು ಅವರ ನಾಮ ರೂಪ ಧಾಮಗಳ ಮೇಲೆ ಧ್ಯಾನ ಮಾಡಿದ್ರಾಯಿತು. ಇದು ಋಷಿ ಸದೃಶವಾದ ವಾಕ್ಯ. ಇದು ನಿನಗಿನ್ಯಾಕೆ ಚಿಂತೆ? ನಿನ್ನ ಇಷ್ಟ ದೇವರು ಹೋಗ್ಬಿಟ್ರು, ನಿನ್ನ ಗುರುಗಳು ಹೋಗ್ಬಿಟ್ರು ಅಂತ ನೀನು ಚಿಂತೆ ಮಾಡಬೇಕಾಗಿಲ್ಲ. ಯಾಕೆ? ನೀನು ಅವ್ರ ಜೊತೆ ಇದ್ದೆ, ಅವರ ಕೃಪೆನ ಪಡ್ಕೊಂಡಿದ್ದೀಯಾ. ಇನ್ನೇನು ಮಾಡಬೇಕು? ಅವರ ನಾಮ ಅಂದರೆ ಹೆಸರು, ರೂಪ ಮತ್ತು ಧಾಮಗಳ ಮೇಲೆ ಧ್ಯಾನ ಮಾಡೋದಾಯಿತು, ನಿನಗೆಲ್ಲ ಸಿಕ್ಕಿದೆ, ಇನ್ನು ಮುಂದಿನ ಸಿಗುತ್ತೆ ಅಂತೇಳಿ ಒಬ್ಬ ಪರಮಹಂಸ ಹೇಳ್ತಿರುವಂಥ ಮಾತಿದು. ಇದನ್ನೇ ಪ್ರಾಯಶಃ ಹಿಂದೆ ಕೂಡ ನಾನು ಹೇಳಿದ್ದೆ, ಭಕ್ತಿಶಾಸ್ತ್ರದಲ್ಲಿ 5 ರೀತಿಯ ಸ್ಮರಣೆಗಳನ್ನು, 5 ರೀತಿಯ ಧ್ಯಾನಗಳನ್ನು ಹೇಳ್ತಾರೆ. ಒಂದು ನಾಮಸ್ಮರಣೆ, ಭಗವನ್ನಾಮ ಜಪ. ಇನ್ನೊಂದು ರೂಪಸ್ಮರಣೆ, ಆ ಭಗವಂತನ ಅಸದೃಶವಾದ ಆ ರೂಪವನ್ನು ಕಣ್ತುಂಬ ನೋಡಿ ಭಾವಿಸುವಂಥದ್ದು. ಇನ್ನೊಂದು ಧಾಮದ ಸ್ಮರಣೆ. ಇದು ಭಾಗವತದಲ್ಲೆಲ್ಲ ನಮಗೆ ಸ್ಪಷ್ಟವಾದ ಇದು ಸಿಗುತ್ತೆ, ವೈಕುಂಠದ ಬಗ್ಗೆ. ಆ ರೀತಿ ಶ್ರೀರಾಮಕೃಷ್ಣಂತ ಆ ಶ್ರೀರಾಮಕೃಷ್ಣ ಲೋಕದ ಕುರಿತು ಇದನ್ನು ಚೇತನಾಂಜಿ ಮಹಾರಾಜರು ಇದ್ರ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದಾರೆ. ಅವರು ಬರೆದಂಥ ಪುಸ್ತಕಗಳಲ್ಲಿ ಇನ್ ದ ಕಂಪ್ನಿ ಆಫ್ ಡಿವೋ ಶ್ರೀರಾಮಕೃಷ್ಣ, ಆ ರೀತಿ 1-2 ಹೊಸ ಪುಸ್ತಕಗಳು, ಒಂದು 8-10 ವರ್ಷದಿಂದ ಬಂದಿದೆ, ಈ ಮೊನ್ನೆ ಅಷ್ಟೇ ಒಂದು ಬಂದಿದೆ. ಅದರಲ್ಲಿ ಈ ವಿಷಯಗಳೆಲ್ಲ ಸಾಕಷ್ಟು ಅವರು ಚರ್ಚೆಯನ್ನು ಮಾಡಿದ್ದಾರೆ. ಶ್ರೀರಾಮಕೃಷ್ಣ ಇರುವಂಥ ಧಾಮ, ಆ ಸ್ಥಾಯಿ ಮೇಲೆ ನಾವು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಧಾಮ ಸ್ಮರಣೆ. ಇನ್ನು 2 ಲೀಲೆ. ಆ ಭಗವಂತ ಅವತಾರ ಎತ್ತಿ ಬಂದು ಏನೆಲ್ಲ ಧ್ಯಾನಗಳ, ಏನೆಲ್ಲ ಲೀಲೆಗಳನ್ನು ನಡೆಸ್ದ. ಗಿರೀಶಚಂದ್ರ ಘೋಷ್ ಮೇಲೆ ಎಂಥ ಕೃಪೆಯನ್ನು ಮಾಡ್ದ, ಎಂಥ ಒಬ್ಬ ವೈಶ್ಯ ಮೇಲೆ ಶ್ರೀರಾಮಕೃಷ್ಣ ಎಂಥ ಕೃಪೆಯನ್ನು ಮಾಡಿದ್ರು. ಶ್ರೀಮಾತೆಯವರು ಅಂಜಾದ ಮೇಲೆ ಎಂಥ ಕೃಪೆಯನ್ನು ಮಾಡಿದ್ರು. ಸ್ವಾಮಿ ವಿವೇಕಾನಂದ ಯಾರ ಮೇಲೆ ಎಂತೆಲ್ಲ ಕೃಪೆಯನ್ನು ಮಾಡಿದ್ರು. ಈ ಎಲ್ಲ ಲೀಲೆಗಳ ಸ್ಮರಣೆ ನಮಗೆ ಆಗಬೇಕು. ಇನ್ನೊಂದು ವಾಣಿ ಅಥವಾ ಗುಣ. ವಾಣಿ ಶ್ರೀರಾಮಕೃಷ್ಣರ ಉಪದೇಶಗಳು, ಅದ್ರ ಮೇಲೆ ನಾವು ಧ್ಯಾನವನ್ನು ಮಾಡಬೇಕು ಎಷ್ಟೋ ಬಾರಿ. ಇನ್ನು ಅವರ ಗುಣ, ಇದು ಖಂಡನಭವ ಬಂಧನವನ್ನು ನಾವೇನಾದ್ರು ನೋಡಿದ್ರೆ ಅದರಲ್ಲಿ ನಮ್ಗೆ ಸಿಕ್ಕಾತಿ ಸಿಗುತ್ತೆ. ಖಂಡನಭವ ಬಂಧನ ಅದೊಂದೇ ಶ್ರೀರಾಮಕೃಷ್ಣ ಗುಣ. ಯಾರು ಭವಬಂಧನವನ್ನು ಖಂಡಿಸ್ತಾರೋ ಅವರು ನನ್ನ ನಮಸ್ಕಾರಗಳು. ಇದು ಭಗವಂತನ ಒಂದು ಗುಣ. ಖಂಡನಭವ ಬಂಧನ, ಜಗವಂದನ, ಇಡೀ ಜಗತ್ತೇ ನಿನಗೆ ವಂದಿಸ್ತಾ ಇದೆ, ವಂದಿತೊಮಾಯಿ, ಅಂತಹ ಮಹಾತ್ಮನು ನೀನು, ಹಾಗಾಗಿ ನಾನು ನಿನಗೆ ನಮಸ್ಕಾರವನ್ನು ಮಾಡ್ತೇನೆ. ಇಡೀ ಜಗತ್ ವಂದ್ಯ, ಇಡೀ ಜಗತ್ತು ನಿನಗೆ ನಮಸ್ಕರಿಸ್ತಾ ಇದೆ ಅಂತ. ಶ್ರೀರಾಮಕೃಷ್ಣರ ಅವತರಣ ಸಮಯದಲ್ಲಿ ಇಡೀ ಪ್ರಕೃತಿ ಹೇಗೆ ಶ್ರೀರಾಮಕೃಷ್ಣನ ಸ್ವಾಗತ ಮಾಡಲಿಕ್ಕೆ ರೆಡಿಯಾಗಿತ್ತು ಅಂತೇಳಿ ಯುಗಾವತಾರ ಶ್ರೀರಾಮಕೃಷ್ಣ, ಗುರುದೇವ ಶ್ರೀರಾಮಕೃಷ್ಣವನ್ನು ಇಲ್ಲಿ ಲೀಲಾ ಪ್ರಸಂಗನ ಓದಿ ನಮ್ಗೆ ಅರ್ಥ ಆಗ್ತದೆ. ಇನ್ನು ರಾಮಾಯಣ ಮಹಾಭಾರತದಲ್ಲಂತೂ ಕೃಷ್ಣನ ಅವತರಣಕ್ಕೆ ಸಮಯದಲ್ಲಿ, ರಾಮನ ಅವತರಣಕ್ಕೆ ಸಮಯದಲ್ಲಿ ತುಂಬ ಡಿಟೇಲ್ ಆಗಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಇದ್ರ ಕೂಡ ನಾವು ಆಲೋಚನೆಗಳನ್ನು ಮಾಡಿದಾಗ ನಮ್ಮ ಮನಸ್ಸು ತುಂಬ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಇದನ್ನೇ ಈ ಪರಮಹಂಸ ಹೇಳ್ತಿದ್ದಾರೆ. ಈ ರೀತಿಯ ಧ್ಯಾನವನ್ನು ನೀವು ಮಾಡಬೇಕು. ನಾಮಸ್ಮರಣೆ, ರೂಪಸ್ಮರಣೆ, ಲೀಲಾಸ್ಮರಣೆ, ಇಲ್ಲ ವಾಣಿಸ್ಮರಣೆ, ಗುಣಸ್ಮರಣೆ, ಇಲ್ಲ ಧಾಮಸ್ಮರಣೆ ವನ್ನು ಕೂಡ ತೆಗೆದುಕೊಳ್ಳಬಹುದು. ಇದಾದಮೇಲೆ
ತ್ರೈಲಿಂಗ ಸ್ವಾಮಿಗಳ ಜೊತೆ ಮಾಸ್ಟರ್ ಮಹಾಶಯ ಸಂದರ್ಶನ ಮಾಡ್ತಾನೆ. ಸಾಧುಗಳನ್ನು ನಾವು ನೋಡ್ಲಿಕ್ಕೆ ಹೋಗುವಂಥ ಸಮಯದಲ್ಲಿ ಸಾಮಾನ್ಯವಾಗಿ ಶಾಸ್ತ್ರಗಳು ಹೇಳುತ್ತೆ ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳಿ. ಇದನ್ನು ಮಾಸ್ಟರ್ ಮಹಾಶಯ ಯಾವಾಗಲೂ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದ. ಹಾಗಾಗಿ ತ್ರೈಲಿಂಗ ಸ್ವಾಮಿಗಳು ನೋಡಲಿಕ್ಕೆ ಅಂತ ಹೋಗುವಂಥ ಸಮಯದಲ್ಲಿ ಜಿಲೇಬಿಯನ್ನು ತೆಗೆದುಕೊಂಡು ಹೋಗ್ತಾನೆ. ನೋಡಿ, ಇವರು ಪರಮಹಂಸರು ಇವರೆಲ್ಲ ಎಂಥ ಅದ್ಭುತ ಅಂದರೆ, ಒಂದು ಬುಟ್ಟಿಯಲ್ಲಿ, ಬೆತ್ತದ ಬುಟ್ಟಿಯಲ್ಲಿ ಒಂದು 2-3 kg 5 kg ಎಷ್ಟೋ ಇತ್ತು ಅಂತ ಕಾಣ್ತದೆ. ಆ ಬೆತ್ತದ ಬುಟ್ಟಿಯಲ್ಲಿ ಜಿಲೇಬಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹೋಗಿ ಅವರಿಗೆ ಇಟ್ಟು ನಮಸ್ಕಾರವನ್ನು ಮಾಡಿದ. ತ್ರೈಲಿಂಗ ಸ್ವಾಮಿಗಳು ಏನು ಅಂತ ಕೇಳ್ತಾರೆ. ಜಿಲೇಬಿ ಅಂತ ತಕ್ಷಣ ಒಬ್ಬ ಚಿಕ್ಕ ಮಕ್ಕಳಾಗಿ ಓ ಜಿಲೇಬಿಯಾ ಅಂತ ಇಮ್ಮಿಡಿಯೇಟಾಗಿ ಮಾಸ್ಟರ್ ಮಹಾಶಯನ ಕೈಯಿಂದ ಕಿತ್ಕೊಂಡ್ಬಿಟ್ಟು ಚಿಕ್ಕ ಮಕ್ಕಳು ಬಚ್ಚಿಟ್ಕೊಳ್ತಾರಲ್ಲ, ಅದೇ ರೀತಿ ಅವ್ರ ಬೆನ್ನಿಂದೆ ಬಚ್ಚಿಟ್ಕೊಳ್ತಾರೆ. ತ್ರೈಲಿಂಗ ಸ್ವಾಮಿ, ನಾನು ಯಾರಿಗೂ ಕೊಡಲ್ಲ ಜಿಲೇಬಿ, ನಾನು ಒಬ್ಬನೇ ತಿಂತೀನಿ ಅಷ್ಟೇ, ಮುಗಿದೋಯ್ತು ಆ ಒಂದು ನಿಮಿಷ. ಆಮೇಲಿಂದ ಆಧ್ಯಾತ್ಮಿಕವಾಗಿ ಮಾತಾಡ್ತಾರೆ. ಜಿಲೇಬಿ ಎಲ್ಲೋಯ್ತು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಆ ಒಂದು ಸಮಯ ಹೇಗೆಲ್ಲ ಆಟಾಡ್ತಾರೆ ಇವರೆಲ್ಲ ಅಂತ ಇಷ್ಟೆಲ್ಲ ಮಾತಾಡಿದ್ರು. ಆಮೇಲೆ ಭಾಸ್ಕರಾನಂದಜಿ ಸ್ವಾಮಿ ಶ್ರೀರಾಮಕೃಷ್ಣ ಜೀವನವನ್ನು ಯಾರು ಓದಿರ್ತಾರೆ ಅವ್ರಿಗೆಲ್ಲ ಇದೆಲ್ಲ ಗೊತ್ತಿರುತ್ತೆ. ಭಾಸ್ಕರಾನಂದರ ಹತ್ರ ಕೂಡ ದೀರ್ಘವಾದ ಸಂಭಾಷಣೆಯನ್ನು ಮಾಡ್ತಾರೆ. ಸಂಭಾಷಣೆ ಮಾಡ್ತಿರೋ ಸಮಯದಲ್ಲಿ ಮಾಸ್ಟರ್ ಮಹಾಶಯ ಮಾತಾಡುವಂಥ ರೀತಿ ಅದೆಲ್ಲನೂ ಗೊತ್ತಾಗುತ್ತೆ. ಇವನೊಬ್ಬ ಅಪ್ರತಿಮ ಸಾಧಕ, ಇವನು ಸಾಧನೆ ತುಂಬ ಮುಂದುವರೆದಿದ್ದಾನೆ, ಆಳವಾದ ಅಧ್ಯಯನವನ್ನು, ಆಳವಾದ ಚಿಂತನೆಯನ್ನು ಮಾಡ್ತಾ ಇದ್ದಾನಂತ ಭಾಸ್ಕರಾನಂದಜಿ ಗೊತ್ತಾಗುತ್ತೆ. ಭಾಸ್ಕರಾನಂದಜಿ ಮಹಾರಾಜ್ ಹೇಳ್ತಾರೆ, ನೀನು ಏನು ಮಾಡ್ತಾ ಇದ್ದೀಯ? ನಾನು ಶಾಲೆಯಲ್ಲಿ ಅಧ್ಯಾಪಕನ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲಿ ಏನು ಅಂದಾಗ ಅವರು 3 ಶಾಲೆಗಳ ಲಿಸ್ಟನ್ನು ಮಾಸ್ಟರ್ ಮಹಾಶಯಕ್ಕೆ ಕೊಡ್ತಾರೆ. ನಾವು ಆಗಲೇ ಗೊತ್ತಿದ್ದು 3 ಶಾಲೆಗಳ ಲಿಸ್ಟನ್ನು ಕೊಡ್ತಾನೆ. ಭಾಸ್ಕರಾನಂದಜಿ ಕೇಳ್ತಾರೆ, ಅಬ್ಬಬ್ಬ ಇದು ಸಾಧ್ಯವೇ? ಒಬ್ಬ ಗೃಹಸ್ಥನಾಗಿದ್ದು, ಒಬ್ಬ ಸಂಸಾರಿಯಾಗಿದ್ದು, ಸಂಸಾರದಲ್ಲಿ ಜೀವನವನ್ನು ನೀನು ನಡೆಸ್ತಾ, ಮಕ್ಕಳನ್ನು ನೋಡಿಕೊಂಡು 3 ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇಷ್ಟೆಲ್ಲ ಆಳವಾದ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದೀಯಾ, ಅಧ್ಯಯನವನ್ನು ಮಾಡಿದೀಯಾ ಅಂದರೆ ಇದು ಸಾಧ್ಯವೇ ಅಂಥೇಳಿ ನನಗೆ ಆಶ್ಚರ್ಯ ಆಗ್ತದೆ ಅಂತ ಭಾಸ್ಕರಾನಂದಜಿ ಮಹಾರಾಜರವರು ತನ್ನ ಒಬ್ಬನ್ನೇ ಬರೆಸ್ತಾರೆ. ಅಂದರೆ ನೋಡಿ, ಸಂಸಾರದಲ್ಲಿತ್ಕೊಂಡು 3 ಶಾಲೆಗಳಲ್ಲಿ ಕೆಲಸವನ್ನು ಮಾಡ್ತಾ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಮಾಸ್ಟರ್ ಮಹಾಶಯನಿಗೆ ಟೈಮ್ ಇತ್ತು. ನಮಗೆ ನಿಮಗೆಲ್ಲರಿಗೂ ಆಧ್ಯಾತ್ಮಿಕ ಜೀವನ ಮಾಡಲಿಕ್ಕೆ ಟೈಮ್ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಆಧ್ಯಾತ್ಮಿಕ ಜೀವನ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಶ್ರೀರಾಮಕೃಷ್ಣರು ಅವರಿಗೆ ಸತ್ಯವಾಗಿತ್ತು, ಆಧ್ಯಾತ್ಮಿಕವಾಗಿ ಅವರಲ್ಲಿ ಅನುರಾಗ ಇತ್ತು. ಇದು ಯಾವಾಗ ಸಾಧ್ಯ? ಭಗವಂತನಲ್ಲಿ ಯಾವಾಗ ಅನುರಾಗ, ವಿಷಯ ವಸ್ತುಗಳಲ್ಲಿ ಯಾವಾಗ ವಿರಾಗ ಇರುತ್ತೋ ಅವಾಗ ಸಾಧ್ಯ ಆಗಿಬಿಡುತ್ತೆ ಅಷ್ಟೇ. ನಮ್ಗೆ ಉಲ್ಟಾ, ಭಗವಂತನಲ್ಲಿ ವಿರಾಗ, ಪ್ರಾಪಂಚಿಕ ವಸ್ತುಗಳಲ್ಲಿ ಅನುರಾಗ. ಹಾಗಾಗಿ ಶ್ರೀರಾಮಕೃಷ್ಣ ಹೇಳುವ ಹಾಗೆ ನಮ್ಗೆ ಯಾರಾದರೂ ಕಟ್ಟು ಹಾಕ್ಬಿಟ್ರೆ ನಾವು ಎಷ್ಟೇ ಕಷ್ಟಪಡ್ತಿದ್ರು ಮುಂದಕ್ಕೆ ಹೆಚ್ಚಾಗಿ ಹೋಗ್ಲಿಕ್ಕಾಗಲ್ಲ. ನಾವು ಎಷ್ಟೇ ತಿನ್ನಕಾಡ್ತಾಯಿದ್ರು, ಎಷ್ಟೇ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾಯಿದ್ರು, ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಜೀವನದಲ್ಲಿ ಮುಂದುವರಿಲಿಕ್ಕೆ ಆಗ್ತಿಲ್ಲ. ಯಾಕಪ್ಪ ಅಂದರೆ ನಮ್ಮ ಕಾಮಕ್ರೋಧಾದಿಗಳು, ಆ ವಿಷಯದ ಅನುರಾಗಗಳು ನಮ್ಮನ್ನು ಕಟ್ಟಾಕಿಟ್ಬಿಟ್ಟಿದ್ದಾರೆ. ಆದರೆ ಮಾಸ್ಟರ್ ಮಹಾಶಯರನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದ ಅಂತ ಕಾಣುತ್ತೆ. ಹಾಗಾಗಿ 3 ಶಾಲೆಗಳಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಇವನು ಮಾಡಲಿಕ್ಕೆ ಆಗ್ತಿದೆಯಲ್ಲ ಅಂತ ಅನಿಸ್ತು. ಇದೆಲ್ಲ ಮುಗಿಸಿ ಬರ್ತಾನೆ ಮಾಸ್ಟರ್ ಮಹಾಶಯ. ಮತ್ತೆ ಅವನಿಗೆ ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ. ಏನು ಮಾಡೋ ಸಾಧನೆ ಮಾಡಲಿಕ್ಕೆ ಈಗ ಎಲ್ಲಿ ಹೋಗೋದು ಅಂದರೆ ಅವ್ರು ಮತ್ತೆ ದಕ್ಷಿಣೇಶ್ವರ ನೆನಪಾಗುತ್ತೆ. ದಕ್ಷಿಣೇಶ್ವರಕ್ಕೆ ಹೋಗ್ತಾನೆ. ಪಂಚವಟಿಯಲ್ಲಿ ಶ್ರೀರಾಮಕೃಷ್ಣರು ಆ ಅದ್ವೈತ ಸಾಧನೆಯನ್ನು ಮಾಡಿದ ಸಮಯದಲ್ಲಿ ಒಂದು ಗುಡಿಸಲನ್ನ ಏನು ಕಟ್ಕೊಂಡಿದ್ರಲ್ಲ, ಒಂದು ತುಂಬ ಕಚ್ಚಡ ಅಂತೇಳಿ ಹಿಂದಿಲಿ ಹೇಳ್ತಾರೆ. ಅಂದರೆ ಸುಮ್ಮನೆ ಒಂದು ಟೆಂಟ್ ಅಂತ ಹೇಳೋ, ಇಲ್ಲ ಸುಮ್ಮನೆ ಒಂದು 4 ಕಿಟಕಿಗಳಲ್ಲೋ ಮಣ್ಣಲ್ಲಿ ಕಟ್ಟಿದಂಥ ಒಂದು ಮನೆ. ಆ ಮನೆಯಲ್ಲೇ ಇವನು ಕೂಡ ಸಾಧನೆಯನ್ನು ಪ್ರಾರಂಭ ಮಾಡ್ತಾನೆ. ಶ್ರೀರಾಮಕೃಷ್ಣ ಎಷ್ಟೋ ಜನಕ್ಕೆ ಇಲ್ಲಿ ದರ್ಶನಗಳನ್ನು ಕೊಟ್ಟರು, ಎಷ್ಟೋ ಜನಕ್ಕೆ ಆಧ್ಯಾತ್ಮಿಕವಾಗಿ ಉನ್ನತಿಗಳನ್ನು ಮಾಡಿದ್ರು. ಇದೆಲ್ಲವೂ ಕೂಡ ಮಾಸ್ಟರ್ ಮಹಾಶಯನಿಗೆ ಗೊತ್ತಿದೆ. ಇದೆಲ್ಲವೂ ಒಂದು ಕಣ್ಮುಂದೆ ಬಂದು ಹೋಗ್ತಾ ಇದೆ. ಶ್ರೀರಾಮಕೃಷ್ಣ ಪ್ರತಿಯೊಂದು ಆ ಗಾಳಿಯಲ್ಲೂ ಕೂಡ ಶ್ರೀರಾಮಕೃಷ್ಣ ಇದ್ದರು ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ನನ್ನ ಸಾಧನೆ ತೀವ್ರವಾಗಿದೆ. ಆದರೆ ಆ ದಕ್ಷಿಣೇಶ್ವರದಲ್ಲಿ ಪಂಚವಟಿಯಲ್ಲಿ ಆ ಗುಡಿಸಲು ಏನಿತ್ತು, ಆ ಗುಡಿಸಲು ಒಳಗಡೆ ಸರಿಯಾಗಿ ಬೇರೆ ನಿರ್ವಹಣೆ ಬೇರೆ ಇಲ್ಲದಿದ್ದರಿಂದ ಮೊದಲೇ ಅದು ಇದ್ದಂಥದ್ದು ಅಷ್ಟು ಒಳ್ಳೆ ಮನೆ ಆಗಿರಲಿಲ್ಲ. ಅದು ಸಾಲದು ಅಂತ ನೀರು ತೊಟ್ಟಿಗ್ತಾ ಇತ್ತು. ಒಳಗಡೆ ಎಲ್ಲ ಆ ಇದನ್ನು ಡ್ಯಾಂಪ್ನೆಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಡ್ಯಾಂಪ್ನೆಸ್ ಇತ್ತು. ಹಾಗಾಗಿ ಇವನು ಗೊತ್ತಿಲ್ಲದೆ ಇವನೇನೋ ಸಾಧನೆ ಮಾಡ್ಕೊಂಡು ಇದ್ದುಬಿಟ್ಟ. ಅದೇ ಕೆಲವು ದಿವಸಗಳಲ್ಲಿ ಅವನ ದೇಹಕ್ಕೆ ಅದರಿಂದ ಕಾಯಿಲೆಗೆ ಒಳಗಾದ. ಎಷ್ಟು ಒಳಗಾದ ಅಂದರೆ ಅವನು ಕೂತಿದ್ದ ಜಾಗದಿಂದ ಏನು ಮಾಡಿದ್ರು ಕೂಡ ಎದ್ದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಅವನಿಗೆ ಕಷ್ಟ ಕಲಿತು ಕೊನೆಗೆ ಪ್ರೇಮಾನಂದಜಿ ಮಹಾರಾಜ್ಗೆ, ಬಾಬುರಾಮ್ಗೆ ಗೊತ್ತಾಗುತ್ತೆ. ಅವರೊಂದು ಸಾರೋಟನ್ನು, ಜಟ್ಕಾ ಬಂಡಿಯನ್ನು ಮಾಡಿ ಕರ್ಕೊಂಡು ಬಂದು ಇವರನ್ನು 4 ಜನ ಸಹಾಯದಿಂದ ಇವರನ್ನು ಎತ್ತಿ ಆ ಜಟ್ಕಾ ಬಂಡಿಯನ್ನು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಮತ್ತೆ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡ್ತಾರೆ. ವೈದ್ಯಕೀಯ ವ್ಯವಸ್ಥೆಗಳೆಲ್ಲ ಆದಮೇಲೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಅದಕ್ಕೆ ಔಷಧಿಗಳನ್ನು ಕೊಟ್ಟು ಮೇಲೆ ಸರಿ ಆಗ್ತಾನೆ. ಅಂದರೆ ಇವರೆಲ್ಲ ಸಾಧನೆ ಮಾಡ್ತಿದ್ದಾಗ ಇವ್ರಿಗೆಲ್ಲ ಹೇಗೆ ಬೇಕಾಗಿತ್ತೋ ಹಾಗೆ ವಾತಾವರಣಗಳು ಇರಲಿಲ್ಲ. ಆಂತರಿಕವಾಗಿರಬಹುದು, ಬಾಹ್ಯವಾಗಿರ್ಬೋದು.
ದ್ರೋಣಾಚಾರ್ಯ ಜೀವನದಲ್ಲೂ ನೋಡ್ಬೋದು. ಡೆಹ್ರಾಡೂನ್ ಅಂತ ಪ್ರಾಯಶಃ ನೀವೆಲ್ಲ ಹೋಗಿದ್ದೀರಾ. ಆ ಡೆಹ್ರಾಡೂನ್ ಅಂದರೆ ಏನು ಅಂದರೆ ದ್ರೋಣ ಅಂತ ಹೇಳ್ತಾರೆ. ಆ ದ್ರೋಣ, ನಾವೇನು ದ್ರೋಣ ಅಂತ ಕರಿತೀವಲ್ಲ, ಅಲ್ಲಿನ ಭಾಷೆಯಲ್ಲಿ ಅದನ್ನು ಡೋನ್ ಅಂತ ಹೇಳ್ತಾರೆ. ಸೊ ದ್ರೋಣಾಚಾರ್ಯ ಹುಟ್ಟಿ ತಪಸ್ಸು ಮಾಡಿದ ಜಾಗವೇ ಆ ಡೆಹ್ರಾಡೂನು. ಅಲ್ಲಿ ಸಹಸ್ರಧಾರ ಅಂತ ಒಂದು ಜಾಗ ಇದೆ, ಪ್ರಾಯಶಃ ಅಲ್ಲಿ ಶಿವಲಿಂಗದ ಇದಿದೆ. ಅಲ್ಲೇ ಹತ್ತಿರದಲ್ಲಿ ತುರಿಯಾನಂಜನಲ್ಲಿ ಅಖಂಡಾಂಜಿ ಮರ ತುಂಬ ದಿವಸ ತಪಸ್ಸನ್ನು ಮಾಡಿದರು. ಯಾರು ಗೊತ್ತಿದೆಯೋ ಅವರು ಹೋದಾಗ ನೋಡಿರ್ತಾರೆ. ಆ ಸಹಸ್ರಧಾರ ಅಂತ ನಾವೆಲ್ಲ ಸಾಮಾನ್ಯ ಪಿಕ್ನಿಕ್ ಸ್ಪಾಟ್ ಇವತ್ತು ಆಗಿಬಿಟ್ಟಿದೆ. ನಾವೆಲ್ಲ ಹೋಗಿ ಸೆಲ್ಫಿಲಿ ತೆಗೆದುಕೊಂಡು ಫೋಟೋ ತೆಗೆದುಕೊಂಡು ಸ್ಟೇಟಸ್ ಎಲ್ಲ ಮಾಡಿ ಸಹಸ್ರಧಾರ ಅಂತ ತೆಗೆದುಕೊಂಡು ಬರ್ತೀವಿ. ಆದರೆ ಅದರ ಹಿನ್ನೆಲೆ ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದು ನದಿ ಕೂಡ ಹರಿತಾ ಇದೆ, ಅಲ್ಲಿಂದ ಶಿವನ ಮಂದಿರವೂ ಕೂಡ ಇದೆ, ಸಣ್ಣ ಶಿವನ ಮಂದಿರ ಗುಹೆಯ ಒಳಗಡೆ. ಆ ಸಹಸ್ರಧಾರದಲ್ಲಿ ಈ ದ್ರೋಣಾಚಾರ್ಯರು ತಪಸ್ಸಿಗೆ ಕೂತಿದ್ರು, ಧ್ಯಾನಕ್ಕೆ. ಎಷ್ಟೋ ವರ್ಷಗಳು ಕೂತ್ಕೊಂಡಿದ್ರು. ಆ ನೀರು ಇವರು ಮೈ ಮೇಲೆ ಬಿದ್ದು 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 ಈ ಚರ್ಮ, ಬೆನ್ನ ಹಿಂದ್ಗಡೆ, ತೊಡೆ ಕೆಳಗಡೆ, ಇದು ಆ ಕಾಲು ಕೆಳಗಡೆ ಇದ್ದಂಥ ಚರ್ಮ ಎಲ್ಲವೂ ಕೂಡ ಮೆತ್ತಗಾಗ್ಬಿಟ್ಟಿತ್ತು, ಮೆತ್ತಗಾಗಿ ಕೊಳ್ತಿತ್ತು. ಎಷ್ಟೋ ಹುಳ ಹುಪ್ಪಡೆಗಳೆಲ್ಲ ಅದನ್ನು ತಿಂದುಬಿಟ್ಟಿದ್ವು ಅಂತ. ಅದ್ರ ಮೊದಲು ಅವ್ರು ಧ್ಯಾನದಿಂದ ಎದ್ದಿಲ್ಲ. ಕೊನೆಗೆ ಅವ್ರು ಏನು ಬೇಕೋ ಆ ಸಿದ್ಧಿ ಸಿಕ್ಕಿದ ಮೇಲೆ ಧ್ಯಾನದಿಂದ ಎದ್ದಿದ್ರು ದ್ರೋಣಾಚಾರ್ಯರು. ಸಹಸ್ರಧಾರದಲ್ಲಿ ಅದು ಸ್ಥಳ ಮಹಾತ್ಮೆ. ಅದೇ ರೀತಿ ಮಾಸ್ಟರ್ ಭಾಷಣ ಜೀವನ ಅಂದರೆ ಇವರೆಲ್ಲ ಸಿದ್ಧಿಯನ್ನು ಪಡೆದುಕೊಂಡ್ರು ಅಂತಂದ್ರೆ ನಮ್ಗೆ ಅರ್ಥ ಆಗಬೇಕೇನಪ್ಪ ಅಂದರೆ ಅವ್ರಿಗೆಲ್ಲವೂ ಕೂಡ ಅನುಕೂಲವಾದಂಥ ವಾತಾವರಣ ಆಂತರಿಕವಾಗಿರ್ಬೋದು, ಬಾಹ್ಯವಾಗಿ ಇರಲಿಲ್ಲ. ಆದರೂ ಕೂಡ ಅದೆಲ್ಲವನ್ನು ಅವ್ರು ಲೆಕ್ಕ ಸಾಧನೆಗಳನ್ನು ಮಾಡ್ಕೊಂಡು ಹೋದ್ರು. ಯಾಕಂದರೆ ಅವ್ರಲ್ಲಿ ಅಂಥ ಅತೀತ ವೈರಾಗ್ಯ, ತಪಸ್ಸನ್ನು ಮಾಡುವಂಥ ಛಲ, ಇಲ್ಲ ಆ ಭಕ್ತಿ ಶ್ರದ್ಧೆಗಳು ಅವರಲ್ಲೆಲ್ಲ ಇತ್ತು. ನಮಗೆಲ್ಲ ಸರಿಯಾಗಿದೆ, ನಾವು ಮಾಡಿಬಿಡ್ತಿದ್ವಿ ಅಂತ ಎಷ್ಟೋ ಬಾರಿ ಅಂದ್ಕೊಳ್ತಿರ್ತೀವಿ. ಸೊ ಅವ್ರಿಗೂ ಏನೂ ಸರಿಯಾಗಿರಲಿಲ್ಲ ಅನ್ನುವಂಥದ್ದು ನಾವು ಈ ಒಂದು ಮಹಾಭಕ್ತಿನ ಇಲ್ಲ ಪಂಚವಟಿಯ ಘಟನೆಯಿಂದ ನಾವು ತಿಳ್ಕೊಳ್ಬೇಕು. ಇನ್ನು ಆ ಶ್ರೀರಾಮಕೃಷ್ಣ ಇದರಲ್ಲೇ ಇದ್ದಾನೆ. ಭಗವದ ಅನುರಾಗ ವಿಷಯ ವಿರಾಗದ ಜೀವನವನ್ನು ಇದು ಮಾಡ್ತಿದ್ದಾನೆ. ನಿಕುಂಜಾದೇವಿಯ ಮೂಲಕ ಶ್ರೀಮಾತೆಯ ಬಗ್ಗೆ ಸಾಕಷ್ಟು ಗೊತ್ತಾಯಿತು. ಶ್ರೀ ಮಹಾದೇವರಲ್ಲಿ ಇವನು ಶರಣಾಗತಿಯನ್ನು ಪಡ್ಕೊಂಡಿದ್ದಾನೆ ಮಾಸ್ಟರ್ ಮಹಾಶಯ ಈಗ. ಹಾಗಾಗಿ 3ನೆಯ ಶಾಲೆಯಿಂದ ಕಾಲೇಜಿಂದ ಬಂದಂಥ ಹಣವನ್ನು ಶ್ರೀಮಾತೆಯವರಿಗೆ ಇವನು ಕೊಡ್ತಾ ಇದ್ದಾನೆ. ಇನ್ನೊಂದು ಸರಿ ಇದನ್ನು ಪ್ರಾಯಶಃ ಹಿಂದೆ ಕೂಡ ಒಂದು ಸರಿ ಹೇಳಿದ್ದೆ ನೋಡಿ, ಎಷ್ಟು ಶ್ರೀರಾಮಕೃಷ್ಣ ಕೃಪೆ ಎಂತ ಅದ್ಭುತದಿಂದ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರು ಅವರ ವಸ್ತು ಎಲ್ಲ ಗೊತ್ತಾದ ಮೇಲೆ ಅದನ್ನು ಕರ್ಕೊಂಡು ಬರ್ತಾರೆ. ಬಲರಾಮ ಬೋಸನ ದಿವಸದಲ್ಲಿ ಮನೇಲಿ ಕೆಲವು ದಿವಸ ಇರ್ತಾರೆ. ಮಾಸ್ಟರ್ ಮಾಷನ ಮನೆಯಲ್ಲಿ ಈಗ ಶ್ರೀಮಾತೆಯವರು ಇದ್ದಾರೆ. ನಿಕುಂಜಾದೇವಿ ಮತ್ತು ಮಾಸ್ಟರ್ ಮಾಷ ಇಬ್ಬರು ಕೂಡ ಶ್ರೀಮಾತೆಯವ್ರಿಗೆ ಅತ್ಯಂತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ದಿವಸ ಶ್ರೀರಾಮಕೃಷ್ಣ ಶ್ರೀಮಾತೆಯವರ ಕನಸಿನಲ್ಲಿ ಬಂದು ಹೇಳ್ತಾರೆ, ನನ್ನ ಮಗ ಮಾಸ್ಟರ್ ಮಾಷನ್ಗೆ ದುರ್ಗಾ ಪೂಜೆ ಮಾಡಬೇಕು ಅಂತ ಅವ್ನಿಗೆ ಇಚ್ಛೆ ಇದೆ ಈಗಲೂ ಕೂಡ. ಹಾಗಾಗಿ ನೀನು ಅದನ್ನು ನೆರವೇರಿಸು ಅಂತ ಹೇಳಿ ಸ್ವಯಂ ಜಗನ್ಮಾತೆ ಚಂಡೀಘಟ್ಟವನ್ನು, ಯಾಕಂದರೆ ನಮಗೆ ವಿಗ್ರಹಗಳನ್ನು, ಮೂರ್ತಿಯನ್ನು ನಾವು ಪೂಜೆ ಮಾಡ್ಬೋದು. ಅದು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಘಟವನ್ನು, ಅಂದರೆ ನಾವು ಘಟ ಅಂತ ಹೇಳಿ ನಾವು ಇದರಲ್ಲಿ ಉತ್ತರ ಭಾರತದಲ್ಲಿ ಹೇಳ್ತೀವಿ, ದಕ್ಷಿಣ ಪ್ರಾಂತ್ಯದಲ್ಲಿ ನಾವು ಹೇಳೋದನ್ನು ಕಳಸ ಸ್ಥಾಪನೆ ಅಂತ ನಾವು ಹೇಳ್ತೀವಿ. ಆ ಘಟ ಸ್ಥಾಪನೆ ಪೂಜೆಗೆ ನಾವು ಮೂರ್ತಿಗಳ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲು ಮೂರ್ತಿ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡೋದು ಎಷ್ಟು ಇದೋ ಅಷ್ಟೇ ಶ್ರೇಷ್ಠ. ಅದಕ್ಕಿಂತ ಹೆಚ್ಚು ಶ್ರೇಷ್ಠ ಘಟ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೋದು. ಜಗನ್ಮಾತೆ, ಸ್ವಯಂ ಜಗನ್ಮಾತೆಯೇ ಮಾಸ್ಟರ್ ಮಹಾಶಯನ ಮನೆಯಲ್ಲಿ ದುರ್ಗಾ ಪೂಜೆ ಸಮಯದಲ್ಲಿ ದುರ್ಗಾ ಘಟವನ್ನು ಸ್ಥಾಪನೆಯನ್ನು ಮಾಡಿ ಶ್ರೀಮಾತೆಯವರೇ ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ಪೂಜೆಯನ್ನು ಮತ್ತು ಈ ಚಂಡೀಘಟ್ಟಕ್ಕೆ, ದುರ್ಗಾ ಘಟ್ಟಕ್ಕೆ ಪೂಜೆಯನ್ನು ಮಾಡ್ತಾರೆ. ಎಂತಹ ಅದ್ಭುತ ಇದು ಅಂತ. ಇದನ್ನೊಬ್ಬ ಸಾಧಕನಾಗಿ, ಒಬ್ಬ ಭಕ್ತನಾಗಿ ನಾವು ಭಾವಿಸಿದ್ರೆ ಅದರ ಎಂಥ ಅದ್ಭುತ ಇದು ಅಂತ ನಮ್ಗೆ ಅನಿಸುತ್ತೆ. ಹೌ ಇನ್ವ್ಯಾಲ್ಯೂಬಲ್ ಇಟ್ ಈಸ್. ಇದು ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ರೂಪಾಯಿ ಸಿಕ್ಕಿದ್ರು, ಕೋಟ್ಯಾಂತರ ರೂಪಾಯಿ ಸಿಕ್ಕಿದ್ರು ಕೂಡ ಇದು ಸಾಮಾನ್ಯವಾಗಿ ಯಾರಿಗೂ ಸಿಗಲ್ಲ. ಸ್ವಯಂ ಜಗನ್ಮಾತೆಯೇ ಅವಳ ಘಟವನ್ನು ಸ್ಥಾಪನೆ ಮಾಡಿ ಅವನ ಮನೆಯಲ್ಲಿ ಪೂಜೆ ಮಾಡ್ತಾಳೆ ಅಂದರೆ ಅದಕ್ಕಿನ ಸೌಭಾಗ್ಯ ಇನ್ಯಾರಿಗಾದ್ರೂ ಸಿಗತ್ತೆಯೇ? ಇದು ಯಾಕೆ ಅಂತಂದರೆ ಅವನು ನಡೆಸಿದಂತಹ ಭಗವದನ್ಮುಖವಾದ ಜೀವನ, ಆ ತ್ಯಾಗ, ವಿವೇಕ, ವೈರಾಗ್ಯಗಳಿಂದ ಸಿಕ್ಕಿದ್ದು. ಆ ಚಂಡೀಘಟ್ಟ ಸ್ಥಾಪನೆ ಆಯಿತು, ಪೂಜೆ ಎಲ್ಲ ಮಾಡಿದ್ರು, ಸನ್ಯಾಸಿಷ್ಟೆಲ್ಲ ಆವಾಗವಾಗಿ ಬರ್ತಾಯಿದ್ರು. ಸೊ ಅವರೆಲ್ಲರೂ ಕೂಡ ಅಲ್ಲಲ್ಲೇ ಜಪ, ಧ್ಯಾನ ಮತ್ತು ಸಾಧನೆಗಳನ್ನೆಲ್ಲ ಮಾಡಿದ್ದಾರೆ. ಸೊ ನಾವೇನಾದರೂ ಕಲ್ಕತ್ತೆಗೆ ಹೋದಾಗ ಕಥಾಮೃತ ಭವನಕ್ಕೆ ಇವತ್ತು ಹೋದರೆ ಇದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಬಂದು ಹೋಗಬೇಕು. ಶ್ರೀರಾಮಕೃಷ್ಣ ಭಾವಚಿತ್ರ ಸ್ವಯಂ ಜಗನ್ಮಾತೆ ಪೂಜೆ ಮಾಡಿದ್ದಾಳೆ. ಶ್ರೀಮಾತೆಯವರ ಪಾದ ಚಿಹ್ನೆ ಅಲ್ಲಿ ಇವತ್ತು ಇದೆ. ಶ್ರೀರಾಮಕೃಷ್ಣ ಉಪಯೋಗಿಸಿದಂಥ ಅಂಗಿ ಇವತ್ತಲ್ಲೇ ಇದೆ. ಶ್ರೀರಾಮಕೃಷ್ಣ ಉಪಯೋಗಿಸಿದ ಸ್ಯಾಂಡಲ್ಸ್ ಏನಂದರೆ ಆಚೆ ಪಾದರಕ್ಷೆ ಇವತ್ತಲ್ಲಿದೆ. ಮತ್ತು ಎಲ್ಲ ಶ್ರೀರಾಮಕೃಷ್ಣ ಸನ್ಯಾಸಿಷ್ಠರು, ಗೃಹಸ್ಥ ಭಕ್ತರು ಬಂದು ಹೋದಂತಹ ಜಾಗ, ತೀರ್ಥಕ್ಷೇತ್ರ ಅದು, ತಪೋಕ್ಷೇತ್ರ ಅದು. ಇದೆಷ್ಟು ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಬಂದು ಹೋಗಬೇಕು. ಇದನ್ನೇ ಪರಮ ಪೂಜ್ಯರಾದ ಸ್ವಾಮಿ ಭೂತೇಶಾನಂದ ಮಹಾರಾಜ ಹೇಳ್ತಾರೆ.
ಕಾಶಿಲಿ ನೀವೇನಾದರೂ ಹೋದ್ರಿ ಅಂತ ಅಂದರೆ ಬೆಳಗಿನ ಜಾವ ಯಾರಾದರೂ ಹೋದ್ರಿಂದ 3 ಗಂಟೆ ಸಮಯದಲ್ಲಿ ಮಾತ್ರ ಹೋದವ್ರಿಗೆ ಈ ಅನುಭವ ಆಗಿರುತ್ತೆ. ಮನಸ್ಸು ನಾವು ತಯಾರಿ ಮಾಡ್ಕೊಂಡು ಹೋದರೆ ಮಾತ್ರ ಈ ಅನುಭವ ಆಗುತ್ತೆ. ಬೆಳಗಿನ ಜಾವ 3 ಗಂಟೆಯಲ್ಲಿ ಸ್ನಾನವನ್ನು ಮಾಡಿ ಪರಿಶುದ್ಧವಾದ ಮನಸ್ಸಿನಿಂದ ನಾವು ಹೋದ್ವಿ ಅಂದರೆ ಆ ಕಾಶಿ ಏನು ಅಂತ ಸ್ವಲ್ಪ ಮಟ್ಟಿಗೆ ಅದು ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ನೀವು ಪೂರಿಯನ್ನು ಏನಾದರೂ ಹೋಗಬೇಕು ಅಂದರೆ ಐ ಥಿಂಕ್ ಮಧ್ಯಾಹ್ನನೂ ಸಾಯಂಕಾಲನೂ ಬ್ರಹ್ಮಾಂಜಿ ಮಹಾರಾಜ್ ಹೇಳ್ತಾರೆ, ನಮ್ಗೆ ಮರ್ತೋಗಿದೆ, ಆ ಸಮಯದಲ್ಲಿ ಹೋಗ್ತೀರಿ ಅಂತಂದರೆ ಆ ಪೂರಿಯಲ್ಲಿ ಆ ಜಗನ್ನಾಥನ ಆವಿರ್ಭಾವವನ್ನು ನೀವು ತುಂಬ ಅನುಭವಿಸ್ಬೋದು. ಇದೇ ರೀತಿ ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೂ ಅದೇ ಅಂಥ ಸಮಯಗಳಿದೆ. ಆ ಸಮಯಗಳಲ್ಲಿ ನಾವು ಶುದ್ಧವಾದ ಮನಸ್ಸಿನಿಂದ ನಮ್ಮ ಮನಸ್ಸು ನಾವು ತಯಾರಿ ಮಾಡ್ಕೊಂಡು ಹೋದ್ವಿ ಅಂದರೆ ಆ ಭಗವಂತನ ಆವಿರ್ಭಾವವನ್ನು, ಸಾನ್ನಿಧ್ಯವನ್ನು ಹೆಚ್ಚು ಹೆಚ್ಚು ನಾವು ಅನುಭವಿಸ್ಬೋದು. ಇದೆಲ್ಲವನ್ನು ಹೇಳ್ತಾ ಪೂಜ್ಯರಾದ ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾಗಿದ್ದಂತಹ ಭೂತೇಶಾಂಜಿ ಮಹಾರಾಜ್ ಹೇಳ್ತಾರೆ, ನೋಡು ಅಲ್ಲೆಲ್ಲ ಯಾವುದೋ ಒಂದು ಸಮಯದಲ್ಲಿ ಆ ಅಮೃತದ ಧಾರೆ ಹರಿತಾ ಇದೆ, ಆದರೆ ಈ ಬೇಲೂರು ಮಠದಲ್ಲಿ ಯಾವಾಗಲೂ ಹರಿತಾ ಇದೆ. ಯಾಕೆ ಗೊತ್ತೇನು? ಸ್ವಯಂ ಶ್ರೀರಾಮಕೃಷ್ಣರೇ ಇಲ್ಲಿ ಪ್ರತಿಷ್ಠಿತರಾಗಿದ್ದಾರೆ. ಮತ್ತು ಈ ಬೇಲೂರು ಮಠದಲ್ಲಿ ಇನ್ನೊಂದೇನಪ್ಪ ಅಂದರೆ ಯಾವುದಾದ್ರೂ ಮೂಲೆಯಲ್ಲಿ ಯಾರಾದರೂ ಒಬ್ಬ ಸಾಧು ಧ್ಯಾನ ಜಪ ಪ್ರಾರ್ಥನೆ ಅಧ್ಯಯನವನ್ನು ಮಾಡ್ತಾನೇ ಇರ್ತಾನೆ. ಅದು ಬೆಳಗಿನ ಜಾವ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಇಲ್ಲ ಬೆಳಗ್ಗೆ ಸ್ವಲ್ಪ ಹೆಚ್ಚಾಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ರಾತ್ರಿ ಆಗಿರ್ಬೋದು. ಪ್ರಾಯಶಃ 10-11 ಗಂಟೆ ಮೇಲೆ ನಿಮ್ಮನ್ನು ಯಾರೂ ಬಿಡಲ್ಲ. ಅದಕ್ಕೆ ನಿಮ್ಗೆ ಗೊತ್ತಿಲ್ಲ, 11 ಗಂಟೆ ಮೇಲೆ ಏನಾದರೂ ಬಿಟ್ಟರದು ಒಳಗೆ ಹೋದ್ರೆ ಗೊತ್ತಾಗುತ್ತೆ. ಆ ಗಂಗಾ ತೀರದಲ್ಲಿ ಶ್ರೀಮಾತೆಯವರ ದೇವಸ್ಥಾನದ ಮುಂದೆ, ಸ್ವಾಮೀಜಿ ದೇವಸ್ಥಾನದ ಮುಂದೆ ಅಲ್ಲಿ ಎಷ್ಟೋ ಜನ ಸುಮ್ಮನೆ ಎಲ್ಲ ಇಡೀ ಮುಖವನ್ನು ದೇವನ ಮುಚ್ಕೊಂಡು ಎಷ್ಟೋ ಜನ ಸನ್ಯಾಸಿಗಳು ಕೂತಿರ್ತಾರೆ ಧ್ಯಾನ ಜಪ ಮಾಡಲಿಕ್ಕೆ. ಸುಮ್ಮನೆ ಸೈಲೆಂಟಾಗಿ ಹೋಗ್ತಾರೆ, ಮುಗಿಸ್ತಾರೆ, ಬೆಳಗಿನ ಜಾವ ಬಂದುಬಿಡ್ತಾರೆ. ಅದು ರಾತ್ರಿ ನೋಡ್ಬೋದು, ಬೆಳಗ್ಗೆ ಮತ್ತೆ ಇನ್ನೂ ಅದ್ಭುತ ಪರಮಾತ್ಮ. ಬಟ್ ನಿಮ್ಗೆ ಬಿಡಲ್ಲ, ಮತ್ತು ನೀವು ನಾನು ಹೇಳಿದೆ ಅಂತ ದಯವಿಟ್ಟು ಹೋಗಿ ಯಾರು ಕೇಳಬೇಡಿ, ಆಮೇಲೆ ನನ್ನ ಬೈತಾರೆ. ಇದೆಲ್ಲವೂ ಅನುಭವಿಸಿದಾಗ ಮಾತ್ರ ಸಿಗುತ್ತೆ ನನಗೆ. ಇದೇ ರೀತಿ ನಾನು ಇನ್ನೊಂದು ಅನುಭವ ಏನಪ್ಪ ಅಂದರೆ, ಆ ಬ್ರಹ್ಮಚರ್ಯ ವ್ರತವನ್ನು ಆಗುವಂಥ ಸಮಯದಲ್ಲಿ ಆ ಸ್ವಾಮಿ ವಿವೇಕಾನಂದರ ಇದಾದಮೇಲೆ ಜಯಂತಿಯಾಗಿ ಆ ಬೆಳಗಿನ ಜಾವದಲ್ಲಿ ಬ್ರಹ್ಮಚರ್ಯ ದೀಕ್ಷೆ ಆಗುತ್ತೆ, ಸನ್ಯಾಸ. ಅದೇ ರೀತಿ ರಾತ್ರಿಯೆಲ್ಲ ಇಡೀ ದಿವಸ ಶ್ರೀಮಾತೆಯವರ ದೇವಸ್ಥಾನದಲ್ಲಿ, ಶ್ರೀರಾಮಕೃಷ್ಣ ದೇವಸ್ಥಾನದಲ್ಲಿ, ಸ್ವಾಮಿ ವಿವೇಕಾನಂದ ದೇವಸ್ಥಾನದಲ್ಲಿ ಎಲ್ಲ ವಿಶೇಷ ಪೂಜೆಗಳು, ಷೋಡಶ ಪೂಜೆ ನಡೆದಿರುತ್ತೆ, ಹೋಮ ಎಲ್ಲ ನಡೆದಿರುತ್ತೆ. ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 1-2 ಗಂಟೆವರೆಗೂ ಕಾಳಿ ಪೂಜೆ ನಡೆದಿರುತ್ತೆ. ಅದಾದಮೇಲೆ 2:30-3 ಗಂಟೆಗೆ ಯಾರೂ ಬಿಡದೆ ಅಲ್ಲಿ ಬರೀ ಸಾಧು ಸನ್ಯಾಸಿಗಳು ಅಷ್ಟೇ ಇರ್ತಾರೆ. ಅಲ್ಲಿ ಆವಾಗ ಆ ದೀಕ್ಷೆ ಕಾರ್ಯಕ್ರಮ ನಡೀತದೆ. ಆವಾಗ ನಾವು ಶ್ರೀರಾಮಕೃಷ್ಣನ ನೋಡಬೇಕು, ಅದ್ಭುತ. ಬೇರೆ ಸಮಯದಲ್ಲಿ ಶ್ರೀರಾಮಕೃಷ್ಣರನ್ನು ನೋಡಲಿಕ್ಕೆ ಅದ್ಭುತ. ನೋಡಿದ ತಕ್ಷಣ ಯಾರಿಗಾಗಲಿ ರಾಜಾದಿ ರಾಜಾಯ ಪ್ರತಯ ಸಾಹಿನಿ ಅಂತ ಹೇಳಿ ನಮಗೇನು ಆ ಮಂತ್ರ ಪುಷ್ಪದ ಮಂತ್ರ ನಮ್ಗೆ ಗೊತ್ತಿದೆಯೋ, ಶ್ರೀರಾಮಕೃಷ್ಣರ ಭವ್ಯ ಮೂರ್ತಿಯನ್ನು ಬೇಲೂರು ಮಠದಲ್ಲಿ ನೋಡಿದ ತಕ್ಷಣ ನಮ್ಗೆ ಅದು ಅನುರಣಿತವಾಗಿ ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಆದರೆ ಆ ಬ್ರಹ್ಮಚರ್ಯದ ಸಮಯದಲ್ಲಿ ನೋಡಬೇಕು, ಶ್ರೀರಾಮಕೃಷ್ಣರ ಮುಖದಲ್ಲಿಂಥ ದಿವ್ಯ ಆನಂದ ನಾವೇನು ಲೀಲಾ ಪ್ರಸಂಗದಲ್ಲಿ ಓದ್ತೀವೋ, ಶ್ರೀರಾಮಕೃಷ್ಣ ಅವರ್ಣನೀಯವಾದ ಕಾಂತಿ ಇತ್ತು, ಅವರು ಮಂದಹಾಸ ಇತ್ತು ಅಂಥ ಅನುಭವವನ್ನು ಅವಾಗ ನೋಡ್ತೀವಿ. ಅದು ಒಂದು ಸಮಯದಲ್ಲಿ ನಾನು ನೋಡಿದ್ದು. ಇನ್ನೊಂದು ಸಮಯದಲ್ಲಿ ಸನ್ಯಾಸದ ಸಮಯದಲ್ಲೂ ಕೂಡ ಅಷ್ಟೇ. ಶ್ರೀರಾಮಕೃಷ್ಣ ಏನು ಮಂದಸ್ಮಿತ ಕೂತು ತಮ್ಮ ಮಕ್ಕಳನ್ನು ಸ್ವಾಗತ ಮಾಡ್ತಾ ತಮ್ಮ ಮಕ್ಕಳನ್ನು ಕರೀತಾ ಇದ್ದಾರೆ, ತಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಲಿಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ ಅನ್ನುವಂಥ ಒಂದು ಅನುಭವ ಆವಾಗ ಗರ್ಭ ಮಂದಿರದಲ್ಲಿ ಆಗ್ತಾನೆ. ಅಂದರೆ ಅವರ ಸಾನ್ನಿಧ್ಯ ಅಷ್ಟೆಲ್ಲ ಆಗುತ್ತೆ. ಅದೆಲ್ಲ ಯಾವಾಗ ಆಗುತ್ತೆ ಅಂದರೆ ನಮ್ಮ ಮನಸ್ಸುಗಳನ್ನು ನಾವು ತಯಾರಿ ಮಾಡಿಕೊಂಡಾಗ. ಇದೇ ಇವನ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನಾವು ಕಾಣ್ಬೋದು. ಅಂಥ ತಯಾರಿ ಅವನ ಜೀವನದಲ್ಲಿ ಆಗಿತ್ತು. ಸೊ ಈ ರೀತಿಯಾದ ಅರ್ಥಗಳನ್ನು ನಾವು ಮಾಡಿಕೊಂಡು ತೀರ್ಥಕ್ಷೇತ್ರಗಳನ್ನು ಹೋದಾಗ ಆಧ್ಯಾತ್ಮಿಕವಾದ ಯತ್ಕಿಂಚಿತ್ ನಮಗೆ ಅನುಭವಗಳನ್ನು ನಾವು ಪಡ್ಕೊಳ್ಬೋದು ಮತ್ತು ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಬೋದು. ಇನ್ನೊಂದು ಕಡೆ ಇದೊಂದು ಅದ್ಭುತವಾದ ಮಾತು. ನಿಕುಂಜಾದೇವಿಗೆ ಇಲ್ಲ, ಶ್ರೀರಾಮಕೃಷ್ಣರು ಶ್ರೀಮಾತೆಯವರು ಹೇಳ್ತಾರೆ, ಶ್ರೀಮಾತೆಯವರು ನಿಕುಂಜಾದೇವಿಗೆ ಹೇಳ್ತಾರೆ, ನೋಡಮ್ಮ, ನಿಕುಂಜಾದೇವಿಗೆ ಹೇಳಿದ್ರು ಶ್ರೀಮಾತೆಯವರು, ನೀನು ಪುಣ್ಯವಂತೆ. ಯಾಕೆ? ಶ್ರೀ ಠಾಕೂರರ ದರ್ಶನವನ್ನು ಮಾಡಿರುವುದು ಅಷ್ಟೇ ಅಲ್ಲ, ಅವರ ಕೃಪೆಯನ್ನು ನೀನು ಪಡೆದುಕೊಂಡು ಬಿಟ್ಟಿದ್ದೀಯೆ. ನೀನಿನ್ನು ಭಯಪಡಲು ಕಾರಣವೇ ಇಲ್ಲ. ಶ್ರೀ ಠಾಕೂರರು ಇದ್ದಿದ್ದಷ್ಟನ್ನು ನಿನಗೆ ತಿಳಿಸುವಂತೆ ನನಗೆ ಆದೇಶ ನೀಡಿದ್ದಾರೆ ಅಂತ ಮಾಡಿದ. ಸ್ವಯಂ ಜಗನ್ಮಾತೆ ಶಾರದಾದಿ ನಿಕುಂಜಾದೇವಿ ಹತ್ರ ಹೇಳ್ತಾ ಇದ್ದಾಳೆ, ನೀನು ಭಯಪಡಬೇಕಾಗಿಲ್ಲ, ನೀನು ಚಿಂತಿಸಬೇಕಾಗಿಲ್ಲ. ಯಾಕೆ? ಒಂದು ಕಾರಣ, ನೀನು ಶ್ರೀರಾಮಕೃಷ್ಣನ ಕಂಡಿದ್ದೀಯೇ, ಒಂದು. ಎರಡನೇದು, ಶ್ರೀರಾಮಕೃಷ್ಣರ ಕೃಪೆಗೆ ಪಾತ್ರನಾಗಿದ್ದೀಯಾ, ಸುಮ್ಮನೆ ಕಾಣಲಿಲ್ಲ, ಕಂಡಾಗ ಕೃಪೆಗೆ ಪಾತ್ರನಾಗಿದ್ದೀಯಾ, ಎರಡನೇದು. ಮೂರನೇದು, ನೀನಿನ್ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಅಂತ ಸ್ವಯಂ ಶ್ರೀರಾಮಕೃಷ್ಣ ನಿನಗೆ ಇದನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಅಂತ.
ಎಂತಹ ಕೃಪೆ, ಎಂತಹ ಕೃಪೆ ಭಾವಿಸ್ಬೇಕು. ಇದನ್ನೇ ಪ್ರಕೃತಿಂ ಪರಮಾಂ ನಾವು ಹಾಡುವಂಥ ಸಮಯದಲ್ಲಿ ಇದು ನಾವು ಭಾವಿಸ್ಬೇಕಾಗುತ್ತೆ. ಪ್ರಕೃತಿಂ ಪರಮಾಂ, ಪರಮವಾದ ಪ್ರಕೃತಿಂ ಪರಮಾಂ ಅಭಯಾಂ ವರದಾಂ. ಈ ಅಭಯ ಮತ್ತು ವರದ ಅನ್ನುವಂಥ ಎರಡು ಪದಗಳಿದೆಯಲ್ಲ, ಇದನ್ನು ಭಾವಿಸಿದಷ್ಟು ನಮಗೆ ಇದಾಗುತ್ತೆ. ಇದನ್ನೇ ನಾವು ಲಲಿತಾ ಸಹಸ್ರನಾಮದಲ್ಲಿ ಕೂಡ ನಾವು ನೋಡ್ಬೋದು. ಏನು ಶ್ರೀರಾಮಕೃಷ್ಣ ಒಂದು ಕಡೆ ಹೇಳ್ತಾರೆ, ಶ್ರೀಮಾತೆಯ ಶಕ್ತಿನ, ಆದಿಶಕ್ತಿಯನ್ನು ನನ್ನ ಮುಂದೆ ಇಟ್ಕೊಂಡು ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ, ನನ್ನ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ. ಅಂದರೆ ಆದಿಶಕ್ತಿಗೆ ಅಂಥ ಅದ್ಭುತವಾದಂಥ ಸ್ಥಾನವನ್ನು ಶ್ರೀರಾಮಕೃಷ್ಣ ಕೊಟ್ಟಿದ್ರು. ಹೃದಯನಾಥ ಹೇಳ್ತಾರೆ, ಇಲ್ಲಿಗೇನಾದರೂ ನೀನು ಬೇಜಾರು ಮಾಡಿದ್ರೆ ಪರವಾಗಿಲ್ಲ, ಅವಳಿಗೇನಾದರೂ ನೀನು ಬೇಜಾರು ಮಾಡಿದ್ರೆ ಹರಿಯರಾದ ಬ್ರಹ್ಮಾದಿಗಳು ಕೂಡ ಏನು ಮಾಡಲಿಕ್ಕಾಗಲ್ಲ, ನೀನು ಭಸ್ಮೀಭೂತನಾಗ್ಬಿಡ್ತೀಯ ಅಂತ. ಅಂದರೆ ಶ್ರೀಮಾತೆಯವರ ಸ್ಥಾನ ಎಂಥದ್ದು. ಅಂತಹ ಶ್ರೀಮಾತೆಯವರು ಇಲ್ಲಿ ಅವಳಿಗೆ ಅಭಯವನ್ನು ಕೊಡ್ತಾ ಇದ್ದಾರೆ. ಜಗಜ್ಜನನಿಯ ಅಭಯವನ್ನು, ಮಹಾಮಾಯಿಯ ಅಭಯ ಸಿಕ್ಕ ನಮ್ಗೆ ಏನಾಗುತ್ತೆ ಅಂದರೆ 3 ಗ್ರಂಥಿಗಳು ಓಪನ್ ಆಗಿಬಿಡುತ್ತೆ. ಶಾಸ್ತ್ರವನ್ನು ಯಾರು ಓದಿರ್ತಾರೋ ಅವ್ರಿಗೆ ಮಾತ್ರ ಇದು ಗೊತ್ತಿರ್ತದೆ. ಒಂದು ಬ್ರಹ್ಮಗ್ರಂಥಿ, 2ನೇದು ವಿಷ್ಣು ಗ್ರಂಥಿ, 3ನೇದು ರುದ್ರಗ್ರಂಥಿ ಅಂತ ಹೇಳಿ. ಇದನ್ನು ಲಲಿತಾ ಸಹಸ್ರ ಪಾರಾಯಣವನ್ನು ಯಾರು ಮಾಡ್ತಾರೋ ಅವ್ರಿಗೆ ಇದು ಪ್ರತಿನಿತ್ಯ ಗೊತ್ತಿರುತ್ತೆ. ಕುಲಾಂಗನ ಕುಲಾಂತಸ್ಥ ಕೌಲಿನಿ ಕುಲಯೋಗಿನಿ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ. ಅದೆಲ್ಲಿರುತ್ತೆ? ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ಎಲ್ಲಿದೆ ಅಂತ ಕೂಡ ಹೇಳಿಬಿಟ್ರು. ಮೂಲಾಧಾರೈಕ ನಿಲಯ, ಮೂಲಾಧಾರ ಅದರ ನಿಲಯ, ಅದರ ವಾಸಸ್ಥಾನ, ಮತ್ತೆ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಮಣಿಪುರಾಂತ ಹೃದಿತ ವಿಷ್ಣು ಗ್ರಂಥಿ ವಿಭೇದಿನಿ. ವಿಷ್ಣು ಗ್ರಂಥ ಇದೆ ಎಲ್ಲಿದೆ? ಮಣಿಪುರ ಮತ್ತು ಅನಾಥದ ಮಧ್ಯದಲ್ಲಿ ಇರ್ತದೆ. ಇನ್ನು ಆಜ್ಞಾಚಕ್ರಾಂತ ರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ. ರುದ್ರಗ್ರಂಥ ಎಲ್ಲಿದೆ? ಆಜ್ಞಾಚಕ್ರದ ಮೇಲಿದೆ. ಇದೆಲ್ಲ ಏನಾಗುತ್ತೆ? ವಿಭೇದಿನಿ ಅಂತಂದರೆ, ಅಮ್ಮ ಲಲಿತಾ, ನಿನ್ನ ಕೃಪೆಯಿಂದ ಈ 3 ಗ್ರಂಥಗಳು ಬಿಟ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಗ್ರಂಥಿ ಈ ಬ್ರಹ್ಮಗಂಟು ಅಂತ ನಾವು ಹೇಳ್ತಿರ್ತೀವಿ, ಏನು ಮಾಡೋದನ್ನು ಬಿಚ್ಚಕ್ಕಾಗಲ್ಲ ಅಂಥ ಗ್ರಂಥಿ ಇದು. ಈ ಗ್ರಂಥಿಗಳಿಂದ ನಾವು ಸಂಸಾರ ಚಕ್ರದಲ್ಲಿ ಬಂಧನಕ್ಕೆ ಒಳಗಾಗಿದ್ದೀವಿ, ಅಜ್ಞಾನದಲ್ಲಿ ಒಳಗಾಗಿದ್ದೀವಿ, ಮತ್ತೆ ಸಂಸಾರದ ಜನನ ಮರಣ ಚಕ್ರದಿಂದ ಒಳಗಾಗಿರ್ತೀವಿ. ಯಾವಾಗ ದೇವಿಯ ಕೃಪೆ ಆಗುತ್ತೋ, ಜಗಜ್ಜನಿಯ ಕೃಪೆ ಆಗುತ್ತೋ, ಮಹಾಮಾತೆ ಕೃಪೆ ಆಗುತ್ತೋ, ಗುರು ಕೃಪೆ ಆಗುತ್ತೋ, ಈ 3 ಗ್ರಂಥಿಗಳು ಬಿಚ್ಕೊಳ್ತಾವೆ. ಹಠಯೋಗ ಪ್ರದೀಕದ ಮೂಲಕ, ಇನ್ನು ಕೆಲವು ಶಾಸ್ತ್ರ ಗ್ರಂಥಗಳ ಮೂಲಕ ನಾವು ಅತ್ಯಂತವಾದ ಸಾಧನೆಯನ್ನು ಮಾಡಿದ್ವಿ ಅಂದರೆ ಬ್ರಹ್ಮಗ್ರಂಥವನ್ನು ನಾವು ಬಿಡಿಸ್ಕೊಳ್ಬಹುದು. ಆದರೆ ವಿಷ್ಣು ಗ್ರಂಥಿಯನ್ನು ಮತ್ತು ರುದ್ರ ಗ್ರಂಥಿಯನ್ನು ಜಗಜ್ಜನನಿಯ ಕೃಪೆಯಿಂದ, ಮಹಾಮಾಯೆ ಕೃಪೆಯಿಂದ, ಗುರು ಕೃಪೆಯಿಂದ ಮಾತ್ರ ಬಿಡಿಸ್ಲಿಕ್ಕೆ ಸಾಧ್ಯ. ನಾವು ಏನೇ ತಿಪ್ಪಲಾಗುವುದು ಸಾಧ್ಯ ಇಲ್ಲ ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ಅದಕ್ಕೆ ಪ್ರಕೃತಿಂ ಪರಮಾಂ ಅಭಯಾಂ ವರದಾಂ ಅಂತ ಹೇಳ್ತಾರಲ್ಲ, ಈ ಅಭಯ ಮತ್ತು ವರದ ಅಂತ ಈ 2 ಪದಗಳು ಈ ಅದ್ಭುತವಾದ ಕಲ್ಪನೆ ನಮ್ಗೆ ಕೊಡೋದು. ಅದಕ್ಕೆ ಒಂದೊಂದು ಪದ, ಈ ಸ್ತೋತ್ರಗಳು, ಶ್ಲೋಕಗಳು, ಈ ಒಂದೊಂದು ಇದರಲ್ಲೂ ನಾವು ಭಾವಿಸಿದಷ್ಟು ಇದೆಲ್ಲೆಲ್ಲೆಲ್ಲೆಲ್ಲೋ ನಮ್ಗೆ ತೆಗೆದುಕೊಂಡು ಆ ಜಗಜ್ಜನ್ ನೋಡಿ ಅದನ್ನೇ ಹೇಳ್ತಾರೆ. ಇದನ್ನು ಬರೆದವ್ರು ಯಾರು? ಈ ಪ್ರಕೃತಿ ಪರ. ಅದನ್ನು ಹೇಳ್ಕೊಂಡು ಹೋಗ್ಬಿಟ್ರೆ ಮತ್ತೆ ತುಂಬ ಟೈಮ್ ಆಗಿಬಿಡುತ್ತೆ. ಒಂದು ಮಾತು ಹೇಳ್ಬಿಟ್ಟು ಮುಂದೆ ಕೊಟ್ಟು ಹೋಗ್ತೀನಿ. ಇದನ್ನು ಬರೆದವ್ರು ಯಾರು? ಸ್ವಯಂ ಸ್ವಾಮಿ ಅಭೇದಾನಂದಜಿ. ಸ್ವಾಮಿ ಅಭೇದಾನಂದ ಬಗ್ಗೆ ಏನು ಹೇಳ್ತಾರೆ? ಕಾಳಿ ಇದು ನಿನ್ನ ಕೊನೆಯ ಜೀವನ, ತಪಸ್ಸೆಲ್ಲ ಮುಗಿಸ್ಬಿಟ್ಟಿದ್ದೇನು, ಸ್ವಲ್ಪ ಉಳ್ಕೊಂಡಿತ್ತು, ಈ ತಪಸ್ಸು ಸರಿ ಮುಗಿಸಿದ ತಕ್ಷಣ ಇದು ಮುಗಿದೋಯ್ತು ನಿನ್ನ ಜೀವನ ಅಂತ. ಆಮೇಲೆ ಈ ಪ್ರಕೃತಿ ಪರಮವನ್ನು ಬರೆದ ಮೇಲೆ ಉದ್ಬೋಧನ ನಾವು ಕುತ್ಕೊಂಡು ಪ್ರಕೃತಿ ಪರಮ ಹಾಡಿದಾಗ ಇಷ್ಟು ನಮ್ಮ ಕಣ್ಮುಂದೆ ಬರಬೇಕು. ಆ ಉದ್ಬೋಧನದಲ್ಲಿ ಶ್ರೀಮಾನ್ ಇಲ್ಲದಲ್ಲಿ ಕೂತ್ಕೊಂಡಿದ್ದಲ್ಲಿ ಶ್ರೀಮಾತೆ ಮುಂದೆ ಅಭೇದಾನಂದ ಕೂತ್ಕೊಂಡು ಹಾಡಿದ್ಮೇಲೆ ಇದೆಲ್ಲ ಕೇಳಿದ ಮೇಲೆ ಶ್ರೀಮಾತೆಯವರು ಹೇಳ್ತಾರೆ, ಅಪ್ಪ ಅದ್ಭುತವಾಗಿ ಬರೆದಿದ್ಯಾ ಕಣೋ, ನಿನ್ನನ್ನು ನಾಲಿಗೆಯಲ್ಲಿ ಸರಸ್ವತಿ ಯಾವಾಗಲೂ ಇರಲಿ ಅಂತೇಳಿ ಶ್ರೀಮಾತೆಯವರು ಆಶೀರ್ವಾದನ ಮಾಡ್ತಾರೆ. ಅಭೇದಾನಂದರಿಗೆ ಎಂಥ ಅದ್ಭುತ ಇವೆಲ್ಲ ಒಂದೊಂದು ಅಭಯಂ ವರದಂ ಇದೆಲ್ಲವೂ ಕೂಡ ಇಡೀ ಪ್ರಕೃತಿ ಪರಮ ಸ್ತೋತ್ರದಲ್ಲಿ ಎಷ್ಟು ಕಡೆ ಹೇಳ್ತಾರೆ. ಅದೇವಿ ಪ್ರಸನ್ನ ಪ್ರಾರಂಭ ಆದಮೇಲೆ ಅಲ್ಲಿ ಹೇಳ್ತಾರೆ, ಅಮ್ಮ ನಿನ್ನ ಒಂದು ಕೃಪೆಯ ಒಂದೇ ಒಂದು ಬಿಂದು ನನಗೆ ಸಿಕ್ಕಿಬಿಡಲಿ, ಒಂದೇ ಒಂದು ಬಿಂದು. ಯಾಕೆ? ಒಂದು ಸಿಕ್ಬಿಟ್ರೆ ಈ ಸಂಸಾರದ ಇದರಲ್ಲಿ ಬೇಗಲೇ ನಾನು ಬಳಲಿ ಬೆಂಡಾಗಿದ್ದರೂ ಕೂಡ ನಿನ್ನ ಕೃಪೆಯ ಒಂದೇ ಒಂದು ಬಿಂದುವಿಂದ ನನಗೆಲ್ಲವೂ ಕೂಡ ಸಾಂತ್ವನ ಆಗಿಬಿಟ್ಟು ನನ್ನ ಮನಸ್ಸು ಆನಂದವಾಗಿರುತ್ತೆ ಅಂತ ಪ್ರಕೃತಿ ನಮ್ಮ ಸ್ತೋತ್ರ. ಒಂದೊಂದು ಶ್ಲೋಕದ ಒಂದೊಂದು ಸಾಲನ್ನು ಭಾವಿಸಿ ಹಾಡಿದಾಗ ಅದ್ಭುತ ಕಾಣುತ್ತೆ ನಮಗೆ. ಇದನ್ನು ನಾವು ಇಲ್ಲಿ ನೋಡ್ಬೋದು. ಶ್ರೀಮಾತೆಯವರ ಕೃಪೆ ನಿಕುಂಜಾದೇವಿಗೆ ಆಗ್ತಿದೆ. ನಿನಗೆ ಯಾಕೆ ಯೋಚನೆ? ನೀನು ರಾಮಕೃಷ್ಣನ ಕಂಡಿದ್ದೀಯಾ, ರಾಮಕೃಷ್ಣ ಕೃಪೆಗೆ ಪಾತ್ರರಾಗಿದ್ದೀಯಾ ಅಂತ ನನಗೆ ಇದನ್ನು ಹೇಳು ಅಂತ ಹೇಳಿ. ಇದಲ್ವೇ ಸೌಭಾಗ್ಯ? ಸೊ ನಾವು ಭಕ್ತರಾದ್ರೀವಿ ಅಂತಂದರೆ ನಮಗೇನು ಸೌಭಾಗ್ಯ? ಇದನ್ನೇ ಏನು ಫಲ ಬೇಕು ಅಂತೇಳಿ ಹನುಮಂತನ ಒಂದು ಇದು ಬರುತ್ತೆ. ಇನ್ಯಾವ ಬೇಕು ಫಲ ನಿನಗೆ ಅಂತ ಹನುಮಂತನ ಬಗ್ಗೆ ಬರೋದಲ್ಲಿ ದಾಸರು ಬರೀತಾರೆ. ಈ ಅಮೃತತ್ವದ ಫಲ ಇವ್ರಿಗೆ ನಿಕುಂಜಾದೇವಿಗೆ, ಮಾಸ್ಟರ್ ಮಹಾಶಯನಿಗೆ, ಇವರಿಗೆಲ್ಲ ಸಿಗ್ತಾ ಇದೆ.
ಇದಿಷ್ಟನ್ನು ಹೇಳಿದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಜೀವನ ಎಂದಮೇಲೆ ಸುಖ ದುಃಖ, ನೋವು ನಲಿವು, ಲಾಭ ನಷ್ಟ, ಒಳ್ಳೆಯದು ಕೆಟ್ಟದ್ದು ಇವೆಲ್ಲ ಇರುವಂಥದ್ದೇ. ಇವೆಲ್ಲವೂ ಅನಿವಾರ್ಯ ಕೂಡ. ಅವೆಲ್ಲವನ್ನು ಸಮಭಾವದಿಂದ ಸ್ವೀಕರಿಸಿ ಭಗವಂತನಲ್ಲಿ ಮನಸ್ಸನ್ನು ಇಡುವ ಸಾಮರ್ಥ್ಯವನ್ನು ನೀನು ಬೆಳೆಸ್ಕೋ. ಆಗ ನಿನಗೆ ಶಾಂತಿ 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 ಸಿಕ್ಬಿಡುತ್ತೆ ಅಂತ ಶ್ರೀಮಾತೆ ಹೇಳ್ತಾರೆ. ಜಗಜ್ಜನನಿ, ಇಡೀ ಸೃಷ್ಟಿ ಕಾರ್ಯವನ್ನು ಯಾರು ಪ್ರಾರಂಭ ಮಾಡಿದ್ಲೋ ಆ ಜಗಜ್ಜನನಿ ಹೇಳ್ತಾ ಇದ್ದಾಳೆ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಮಾತ್ರ ಸ್ಪರ್ಶಾಸ್ತ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯನೋ ನಿತ್ಯ ತಾಂತಿ ತಿಕ್ಷಸ್ವ ಭಾರತ. ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ವಿಷಯ ವಸ್ತುಗಳ ಸಂಪರ್ಕಕ್ಕೆ ಬಂದಾಗ ಶೀತ ಉಷ್ಣ ಸುಖ ದುಃಖ ನೋವು ನಲಿಯುವಂಥ ಈ ಎಲ್ಲ ದ್ವಂದ್ವಗಳು ಬರ್ತದೆ ಹೋಗ್ತದೆ. ಇದು ಅನಿತ್ಯ. ಹಾಗಾಗಿ ಸಹಿಸ್ಕೊ, ತಿತಿಕ್ಷ ಸಹಿಸ್ಕೊ. ಇದನ್ನೇ ಶ್ರೀಮಾತೆಯವರು ಕೂಡ ನಿಕುಂಜಾದೇವರು ಇದು ನಮ್ಮ ಜೀವನದ ಧ್ಯೇಯ ವಾಕ್ಯಗಳಾಗಬೇಕು. ಟ್ಯಾಗ್ ಲೈನ್ ಅಂತ ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಲ್ಲ, ಇದೆಲ್ಲವೂ ನಮ್ಗೆ ಆಗಬೇಕು. ಆವಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ಸೊ ಸುಖ ದುಃಖ ನೋವು ನಲಿವು ಲಾಭ ನಷ್ಟ ಇವೆಲ್ಲ ಬರ್ತಾ ಇರುತ್ತೆ ಸಂಸಾರದಲ್ಲಿ. ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಸಮಸ್ಯೆಗೆ ಏನು ಸಾಧ್ಯ ಆಗುತ್ತೋ ಪರಿಹಾರವನ್ನು ಕಂಡುಕೊಂಡು ಯೋಚನೆಯನ್ನು ಮಾಡಿ ಅದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ನಾವು ಮುಂದೆ ಹೋಗ್ತಾ ಇರಬೇಕು. ಆವಾಗ ನಾವು ಭಗವದ್ಗೀಯವಾದ ಜೀವನವನ್ನು ಮಾಡಬಹುದು ಅಂಥೇಳಿ ನಮಗೆ ಇಲ್ಲಿ ಕಾಣ್ತಾ ಇದ್ದಾರೆ. ಈ 3 ಗ್ರಂಥಗಳನ್ನು ಹೇಳ್ಕೊಂಡು ಹೋದರೆ ತುಂಬ ಹೇಳ್ಬೋದು. ಪ್ರಾಯಶಃ ಇದು ಭಾಗವತದಲ್ಲಿ ಕೂಡ ಇದ್ರ ಬಗ್ಗೆ ಬರ್ತದೆ, ಗೀತೆಯಲ್ಲಿ ಕೂಡ ಇದ್ರ ಬಗ್ಗೆ ಎಲ್ಲ ಬರುತ್ತೆ. ಹೇಗೆ ಭಗವಂತನ ಕೃಪೆ ಉಂಟಾಯಿತು ಅಂದರೆ ಏನೆಲ್ಲ ಸಾಧ್ಯ ಅಂತ. ರಾಮಕೃಷ್ಣ ಮಠ ಹಲಸೂರಿನಲ್ಲಿ ಸ್ವಾಮಿ ತಿದಿವೇಶ ಹಲವಾರು ಭಗವಂತನ ಕೃಪೆಯಿಂದ ನಮ್ಮ ಗುರುಗಳ ಆಶೀರ್ವಾದದಿಂದ ಹಲವಾರು ಹಿರಿಯ ಸಾಧುಗಳ ಜೊತೆ ನಾನು ಒಡನಾಡುವಂಥ ಒಂದು ಸೌಭಾಗ್ಯ ಅವಕಾಶ ಸಿಕ್ತು. ಅದರಲ್ಲಿ ಇನ್ನೊಬ್ಬ ಅದ್ಭುತವಾದಂಥ ಸಾಧನ ನೋಡಿದವರಲ್ಲಿ ಪೂಜ್ಯರಾದ ಸ್ವಾಮಿ ತ್ರಿದಿವೇಶಾನಂದಜಿ ಮಹಾರಾಜ್ ಅಂತ. ತುಂಬ ಜನಕ್ಕೆ ಗೊತ್ತಿಲ್ಲ ಅವರು. ಪ್ರಾಯಶಃ ಈ ಮೈಸೂರು ಭಾಗದವರು ಅಪರೂಪಕ್ಕೊಮ್ಮೆ ಇಲ್ಲಿ ಕೂಡ ಬರ್ತಾಯಿದ್ರು. ಎಷ್ಟು ಜನ ನೋಡಿದ್ರಲ್ವ, ಯಾಕಂದರೆ ಅವ್ರು ಜಾಸ್ತಿ ಪಬ್ಲಿಕ್ ಫಿಗರ್ ಇರಲಿಲ್ಲ, ಹಂಗೆ ಗೊತ್ತಿಲ್ಲ. ಇವರ ದಿನಚರಿ ಎಷ್ಟು ಅದ್ಭುತ ಇತ್ತಪ್ಪ ಅಂದರೆ ಬೆಳಗ್ಗೆ 3 ಗಂಟೆಗೆ ಹೇಳ್ತಾಯಿದ್ರು, 2:45 3 ಗಂಟೆಗೆ ಧ್ಯಾನಕ್ಕೆ ಅಂತ ಮನೇಲಿ ರೂಮಲ್ಲೇ ಕೂತ್ಕೊಳ್ಳೋರು ಫ್ರೆಶ್ ಅಪ್ ಆಗಿ. 4:45ಗೆ ದೇವಸ್ಥಾನಕ್ಕೆ ಬರೋರು, ಮತ್ತೆ ಧ್ಯಾನ ಕಂಟಿನ್ಯೂ ಮಾಡೋರು. 5:45 6 ಗಂಟೆಗೆ ಎದ್ದೋಳೋರು, ಒಂದು ಕಪ್ ಟೀ ಕುಡಿದು ವಾಕಿಂಗ್ ಮಾಡೋರು. 6:30 6:30 ಸ್ನಾನ ಮಾಡಿ 7 ಗಂಟೆಗೆ ನಮ್ಮ ಜೊತೆ ಚಾಂಟಿಂಗ್ ಬರೋರು. ಮತ್ತು ತಿಂಡಿ ಮುಗಿಸ್ಕೊಳ್ಳೋರು. ತಿಂಡಿ ಮುಗಿಸಿ 8 ಗಂಟೆಗೆ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳೋರು, ಮಲ್ಕೊಳ್ಳೋರು. ಆಮೇಲೆ ನ್ಯೂಸ್ ಪೇಪರ್ ಓದೋರು. ನ್ಯೂಸ್ ಪೇಪರನ್ನು ತಂದಿಟ್ಕೊಂಡು ಹೆಚ್ಚು ಕಡಿಮೆ 9-10 ಗಂಟೆಗೆ ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ತಿದ್ರು. 11:15 ಎದ್ದೋಳೋರು ಧ್ಯಾನದಿಂದ. ಆಮೇಲೆ ಬಟ್ಟೆನ ಮೇಲ್ಗಡೆ ಒಣಗಾಕಿರ್ತಿದ್ರು, ತಗೊಂಡ್ಕೊಂಡು ಬಂದು ಆಮೇಲೆ ಒಂದು 10 ನಿಮಿಷ ನ್ಯೂಸ್ ಪೇಪರನ್ನು ಓದ್ಬಿಟ್ಟು ಯಾವುದಾದ್ರು ಮ್ಯಾಗ್ಝಿನ್ಸ್ ಬಂದಿರ್ತೋ ಅದನ್ನೇ ರೆಡಿ ಮಾಡಿ ಇಟ್ಕೊಳ್ತಿದ್ರು. ಊಟಕ್ಕೆ ಬರ್ತಿದ್ರು. ಊಟ ಆದಮೇಲೆ ಒಂದು 10-15 ನಿಮಿಷ ನಮ್ಮ ಜೊತೆ ಹರಟೆ ಹೊಡ್ಕೊಂಡು ಸಾಧುಗಳ ಜೊತೆ ಬರೋರು. ಆ ಮ್ಯಾಗ್ಝಿನ್ ಒಂಚೂರು ನೋಡಿ 1 ಗಂಟೆ ರೆಸ್ಟ್ ತೊಗೊಳ್ಳೋರು. 2:30 3 ಗಂಟೆಗೆ ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ತಿದ್ರು. 4-4:30ವರೆಗೂ. ಮತ್ತು ಟೀ, ಮತ್ತು ಸಂಜೆ ವಾಕಿಂಗು, ಪ್ರೇಯರು, ಮತ್ತು ಮೆಡಿಟೇಷನ್ನು, ಮತ್ತು ಊಟ, ರಾತ್ರಿ ಊಟ, ನೈಟ್ ಕ್ಲಾಸ್ ಆದಮೇಲೆ ಮತ್ತೆ ಸ್ವಲ್ಪ ಅಧ್ಯಯನ, ಗಾಸ್ಪೆಲ್ ಆದರೂ ಓದೋದು, ಮಲಗೋರು 10-10:30. ಅದ್ಭುತವಾದ ಜೀವನ. ಹಲವಾರು ಗಂಟೆಗಳ ಕಾಲ ಧ್ಯಾನ ಜಪ ಮಾಡ್ತಾರೆ. ಇವರೊಂದು ಸರಿ ಹೇಳ್ತಾರೆ, ಸ್ವಾಮೀಜಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ ಕೇಳಿದಾಗ ಒಂದು ಮಾತಾಡಿದ, ಹೇಗೆ ಇದೆಲ್ಲ ಹೊರಗಡೆಯಲ್ಲಿ ಪುಸ್ತಕಗಳು ಸಿಗಲ್ಲ, ಪಬ್ಲಿಷ್ ಆಗಿಲ್ಲ. ಅವ್ರು ಹೇಳ್ತಾರೆ, ನೋಡು ನಾನು ಜಾಯಿನ್ ಆದಾಗ ತುಂಬ ಕಷ್ಟವನ್ನು ಅನುಭವಿಸಿದೆ. 5-6 ವರ್ಷಗಳು ಎಷ್ಟು ಕಷ್ಟ ಅನುಭವಿಸಿದೆ ಅಂತಂದರೆ ನನಗೆ ಈಗ ನೆನಪಿಸ್ಕೊಂಡ್ರೆ ನನಗೆ ಮೈ ತುಂಬುತ್ತೆ. ಅದೆಲ್ಲ ಸಾಧ್ಯ ಆಯಿತು ನನಗೆ ಅಂತ ಶ್ರೀರಾಮಕೃಷ್ಣ ಕೃಪೆಯಿಂದ, ನನ್ನ ಗುರುಗಳ ಕೃಪೆಯಿಂದ ಮಾತ್ರ ಅಂತ ಈಗ ನನಗೆ ಅನಿಸುತ್ತೆ. 5-6 ವರ್ಷಗಳು ಅತ್ಯಂತ ಕಷ್ಟಕರವಾದ ಜೀವನವನ್ನು ನಾನು ಅನುಭವಿಸಿದೆ. ಅದಾದಮೇಲೆ ನನ್ನ ಯತೀಶ್ವರಾನಂದಜಿ ಮಹಾರಾಜರ ಭೇಟಿಯಾದೆ. ಅವಾಗ ಅವ್ರು ಹೇಳ್ತಾರೆ, ನೋಡು ನೀನು ಪ್ರಾರಬ್ಧೆಲ್ಲ ಮುಗಿದೋಯ್ತು, ಆರಾಮಾಗಿದ್ದುಬಿಡು ನೀನು ಅಂತ ಹೇಳಿದ್ರು. ಅದು ಅವ್ರು ಹೇಳಿದ ದಿವಸದಿಂದ ನನ್ನ ಜೀವನದಲ್ಲಿ ಇದುವರೆಗೂ ಯಾವ ಕಷ್ಟವೂ ಬರಲಿಲ್ಲ. ಅದಾದಮೇಲೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದೋಯಿತು. ಈ ರೀತಿಯಾದಂಥ ಒಂದು ಆಧ್ಯಾತ್ಮಿಕ ಜೀವನ, ಭಗವದ್ಗೀಯವಾದ ಜೀವನ ನಮಗೆ ಸಾಧ್ಯ ಆಯ್ತು. ಯಾಕಂದರೆ ಏನು ಈ ಗುರುಕೃಪೆ, ಭಗವತ್ ಕೃಪೆ ಆದರೆ ಏನಾಗುತ್ತೆ, ಒಂದೇ ಒಂದು ಮಾತು. ಯತೀಶ್ವರಾನಂದಜಿ ಮಹಾರಾಜ್ ಹೇಳಿದ್ರು, ನಿನ್ನ ಪ್ರಾರಬ್ಧೆಲ್ಲ ಮುಗಿದೋಯ್ತು. 5 ವರ್ಷ ನೀನು ಎಷ್ಟು ಕಷ್ಟಪಟ್ಟೆ ನನಗೆ ಗೊತ್ತು, ನೀನು ಹೇಳಬೇಕಾಗಿಲ್ಲ. ಆದರೆ ನಿನ್ನ ಪ್ರಾರಬ್ಧೆಲ್ಲ ಮುಗಿದೋಯ್ತು, ಹೋಗು, ಇನ್ನು ನೀನು ಆರಾಮಾಗಿರ್ತೀಯ ಅಂತ ಒಂದೇ ಒಂದು ಮಾತು ಹೇಳಿದ್ರು, ಮುಗಿದು ಅಂತ. ಇದನ್ನೇ ಪುರುಷೋತ್ತಮಾನಂದಜಿ ಮಹಾರಾಜ್ ಜೀವನದಲ್ಲ ನೋಡ್ಬೋದು. ಅವರು ಪ್ರಾಯಶಃ ಜಾಯ್ನ್ ಆಗಿದ್ದು, ಬ್ರಹ್ಮಚಾರಿ ಆಗಿದ್ದು ಅಂತ ಕಾಣುತ್ತಿಲ್ಲ. ಜಸ್ಟ್ ಅವರಷ್ಟೇ ಸನ್ಯಾಸ ತೆಗೆದುಕೊಂಡಿದ್ರು. ಯತೀಶ್ವರಾನಂದಜಿ ಮಹಾರಾಜರವರ ಗುರುಗಳು ಬ್ರಹ್ಮಾಂಜಿ ಮಹಾರಾಜರು. ಆವಾಗ ಬ್ರಹ್ಮಾಂಜಿ ಮಹಾರಾಜರ ಜಯಂತಿನ ತುಂಬ ಜೋರಾಗಿ ಆಚರಿಸ್ತಾ ಇದ್ರು ವಿಜೃಂಭಣೆಯಿಂದ. ಹಾಗಾಗಿ ಪುರುಷೋತ್ತಮಾನಂದಜಿ ಮಹಾರಾಜರು ಆವಾಗ ಭಂಡಾರಿ ಕಿಚನ್ ನೋಡ್ಕೊಳ್ತಾ ಇದ್ರು. ಅವ್ರನ್ನ ಕರೆಸಿ ಹಿಂದಿನ ದಿವಸ ಹೇಳ್ತಾರೆ, ನೋಡು ನಾಳೆ ನನ್ನ ಗುರುಗಳ ಜಯಂತಿ ಉತ್ಸವ, ಹಾಗಾಗಿ ಬಂದಂಥ ಭಕ್ತರಿಗೆಲ್ಲರೂ ಕೂಡ ಪ್ರಸಾದ ಸರಿಯಾಗಿ ಸಿಗಬೇಕು, ಜಯಂತಿಯ ಆಚರಣೆ ಪ್ರತಿಯೊಂದು ಚೆನ್ನಾಗಿ ನಡಿಬೇಕು, ನೀನು ನೋಡ್ಕೊ ಅಂತ ಹೇಳಿ.
ಇದು ಕೇಳುವಂಥ ಸಮಯದಲ್ಲಿ ಪುರುಷೋತ್ತಮಾಂಜಿ ಮಹಾರಾಜರ ಕಣ್ಣಲ್ಲಿ ನೀರು ಬರ್ತದೆ. ಯತೀಶ್ವರಾಂಜಿ ಮಹಾರಾಜರನ್ನು ಗಮನಿಸಿ ಕೇಳ್ತಾರೆ, ಯಾಕೆ ಏನಾಯಿತು? ನೀವು ನನ್ನ ಮೇಲೆ ಅತ್ಯಂತ ನಂಬಿಕೆಯನ್ನಿಟ್ಟು ಹೇಳ್ತಾ ಇದ್ದೀರಾ, 2-3 ದಿನದಿಂದ ತುಂಬ ನೋವಿದೆ ನನಗೆ, ಎಷ್ಟು ನೋವಿದೆ ನನಗೆ ಎದ್ದೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ, ಅಷ್ಟು ಬೆನ್ನು ನೋವು ಬಂದುಬಿಟ್ಟಿದೆ. ಈ ಬೆನ್ನು ನೋವಲ್ಲಿ ನನಗೇನು ಮಾಡೋಕ್ಕಾಗುತ್ತೋ ಇಲ್ಲವೋ ನನಗೆ ಗೊತ್ತಾಗ್ತಿಲ್ಲ. ಸೊ ಗುರುವಾಕ್ಯ, ಅವ್ರ ಗುರುಗಳು ಬೇರೆ, ಸೊ ಗುರುವಾಕ್ಯವು ನಾನು ಏನು ಮಾಡಲಿಕ್ಕಾಗುತ್ತೋ ನನಗೆ ಗೊತ್ತಿಲ್ಲ, ಭಯ ಆಗ್ತಾ ಇದೆ. ನಿಮ್ಮ ಮಾತು ನೆರವೇರಿಸ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಾ ಇದೆ, ಅದಕ್ಕೆ ನನಗೆ ಅಕ್ಕಳವಾಡ. ಆವಾಗ ಯತೀಶ್ವರಾಂಜಿ ಮಹಾರಾಜರ ಮುಖದಲ್ಲಿ ಒಂದು ಬೇರೆಯ ಅಂತ ಛಾಯೆ ಬಂತು ಅಂತ ಅವ್ರು ಹೇಳ್ತಾರೆ. ಒಂದು ನಿಮಿಷ ಇರುವಂಥ ತುಂಬ ಸೀರಿಯಸ್ ಆಗಿ ನಿಮ್ಮ ಒಳಗಡೆ ಹೋದರೂ ಪಾದಕೆ ಅಂತ ಆಗ್ತಾರೆ. ಅದು ಅವ್ರ ಗುರುಗಳು ಹಾಕಿದಂಥ ಪಾದಕೆ, ಬ್ರಹ್ಮಾಂಜಿ ಮಹಾರಾಜ ಉಪಯೋಗಿಸ್ತಿದ್ದಂಥ ಪಾದಕೆ ಅದು ಚಪ್ಪಲಿ ಅಂತಂದು ಯತೀಶ್ವರಾಂಜಿ ಮಹಾರಾಜರು ಇದನ್ನು 1 ನಿಮಿಷ ಪುರುಷೋತ್ತಮಾಂಜಿ ಮಹಾರಾಜ ತಲೆ ಮೇಲೆ ಇಟ್ಟು ಹೊರಗೊಟ್ಟೋಗ್ತಾರೆ, ಇನ್ನೇನು ಮಾತಾಡಲ್ಲ. ಪುರುಷೋತ್ತಮಾಂಜಿ ಮಹಾರಾಜ ಹೇಳ್ತಾರೆ, ಅದು ನನಗೆ ಮುಟ್ಟಿಸಿದ ತಕ್ಷಣ ನನ್ನ ಮೈಯಲ್ಲಿ ಒಂದು ವಿದ್ಯುತ್ ಸಂಚಾರ, ಎಲೆಕ್ಟ್ರಿಕ್ ಶಾಕ್ ಆದರೆ ಹೆಂಗಾಗುತ್ತೋ ಆ ವಿದ್ಯುತ್ ಸಂಚಾರ ಆಯಿತು, ಆದಂಥ ಭಾವನೆ ಆಯಿತು. ಅದಾದಮೇಲೆ ನನಗೆ 60-65 ವರ್ಷ, ಹೆಚ್ಚು ಕಡಿಮೆ 60 ವಯಸ್ಸು ಆಗುವವರೆಗೂ ನನಗೆ ಬೆನ್ನು ನನ್ನ ಜೀವನದಲ್ಲಿ ಕಾಣಲಿಲ್ಲ. ಅದಾದಮೇಲೆ ನನ್ನ ಜೀವನವೇ ಬದಲಾಯಿತು. ಸೊ ಈ ರೀತಿ ಗುರು ಕೃಪೆ ಆದಾಗ, ಭಗವಂತನ ಕೃಪೆ ಆದಾಗ ನಮ್ಮಲ್ಲಿ ಜೀವನದಲ್ಲಿ ಸಾಧನೆ ಸಾಕಷ್ಟು ಬದಲಾವಣೆಗಳಾಗ್ಬಿಡುತ್ತೆ. ಈ ಗ್ರಂಥಿಗಳು, ಆ ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿಗಳು ಅಂತ ನಾವು ಹೇಳ್ತಿಲ್ಲ, ಇದೆಲ್ಲವೂ ಕೂಡ ಹೊಂದಿಕೊಂಡು ಬೆಳೆಸ್ಕೊಂಡು ಹೋಗುತ್ತೆ. ಇದನ್ನೇ ನಾವೀಗ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡ್ಬೋದು. ಸಾಕಷ್ಟು ಅಲೌಕಿಕವಾದ ಅನುಭವಗಳು ಇವನ ಜೀವನದಲ್ಲಿ ಆಗುತ್ತೆ, ಮಾಸ್ಟರ್ ಮಹಾಶಯನ ಜೀವನದಲ್ಲಿ. ಯಾಕೆ ಗೊತ್ತೇನು? ಆ ಗುರು ಕೃಪೆ ಅವನಿಗೆ ಆಗೋಗಿತ್ತು. ಆ ಮಹಾಮಾಯೆಯ ಮಹಾಮಾತೆಯ ಕೃಪೆ ಆಗೋಗಿತ್ತು. ಇದೇನು ಜನವರಿ 2ನೇ ತಾರೀಕು 3ನೇ ತಾರೀಕು ಷೋಡಶಿ ಪೂಜೆ ಬರ್ತದೆ. ಷೋಡಶಿ ಪೂಜೆ, ಶ್ರೀರಾಮಕೃಷ್ಣರು ತನ್ನ ಹೆಂಡತಿಯನ್ನೇ ಪೂಜೆ ಮಾಡೋದು ಅಂತ ನಾವೆಲ್ಲ ಮಾತಾಡ್ತೀವಿ. ಅದು ಷೋಡಶಿ ಪೂಜೆಯ ಹಿಂದೆ ಆಧ್ಯಾತ್ಮಿಕವಾದ ತಾತ್ವಿಕ ನಿಲುವು ಹಿನ್ನೆಲೆ ಎಷ್ಟಿದೆ ಅಂದರೆ ತುಂಬ ಆಳವಾದ ಅಧ್ಯಯನ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ದುರಾದೃಷ್ಟ ಏನಪ್ಪ ಅಂದರೆ ನಾವು ಇಷ್ಟಿಷ್ಟಲ್ಲೇ ಶ್ರೀರಾಮಕೃಷ್ಣ ಶ್ರೀಮಾತೆಯವರು ಪೂಜೆ ಮಾಡೋದು ಒಂದು ಅದ್ಭುತ, ಇಡೀ ಜಗತ್ತಿನಲ್ಲಿ ನೋಡಲಿಲ್ಲ, ಹೆಂಡತಿನ ಪೂಜೆ ಮಾಡೋದು, ಇಷ್ಟಕ್ಕೆ ನಮ್ಮನ್ನೇ ನಾವು ನಿಲುಕು ಸೀಮಿತವನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಪೂಜೆ ಮಾಡೋದು? ಒಂದು ಸ್ತ್ರೀಯ ಶಕ್ತಿಯನ್ನು ಅರ್ಥ ಮಾಡಿಸ್ಲಿಕ್ಕೆ ಇಷ್ಟೇನೆ ಅಂತ ಸಾಮಾನ್ಯ ಉಪನ್ಯಾಸ ನಾವು ಕೇಳಿದ್ವಿ. ಇಷ್ಟೇ ಅಲ್ಲ, ಇದು ಚೈತನ್ಯ ಮಹಾಪ್ರಭುವಿಂದ ಹಿಡಿದು ಆದಿಶಂಕರಾಚಾರ್ಯಂದು ಎಲ್ಲ ಸಾಧು ಸಂತರು ಅಂದರೆ ಎಲ್ಲ ಅವತಾರ ಪುರುಷರು ತಮ್ಮ ಅವತಾರ ಕಾರ್ಯಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಜಗತ್ತಿನ ಜನನಿಯ ಮಹಾಮಾಯಿಯ ಪೂಜೆಗಳನ್ನು ಮಾಡಿ ಅವರೆಲ್ಲರ ಅವತಾರ ಕಾರ್ಯಗಳನ್ನು ಮಾಡಿದ್ದಾರೆ. ಈಗೇನು ಷೋಡಶಿ ಪೂಜೆಯ ತಾತ್ವಿಕ ಹಿನ್ನೆಲೆಯನ್ನು ಆಲೋಚನೆ ಮಾಡಿದ್ರೆ ಅದಕ್ಕೆ 1 ಗಂಟೆ ಉಪನ್ಯಾಸ ಕೊಡಬೇಕಾಗ್ತದೆ ಪ್ರಾಯಶಃ. ಇದೆಲ್ಲವನ್ನು ನಾವು ಭಾವಿಸಬೇಕು. ಈ ರೀತಿ ಆಳವಾದ ಅಧ್ಯಯನಗಳನ್ನು ನಾವು ನಡೆಸಬೇಕು. ಇದೆಲ್ಲವನ್ನು ಮಾಡಿದಾಗ ಆವಾಗ ಶ್ರೀರಾಮಕೃಷ್ಣರ, ಶ್ರೀ ಮಾತೆಯವರ, ಸ್ವಾಮಿ ವಿವೇಕಾನಂದರ, ರಾಮನ, ಕೃಷ್ಣನ ಎಲ್ಲ ಸಾಧು ಸಂತರ ಮಹಾತ್ಮ ಜೀವನದ ಒಂದೊಂದು ಘಟನೆ ಹಿಂದೆ ಎಂಥ ಅದ್ಭುತವಾದ ತಾತ್ವಿಕ ನಿಲುವುಗಳಿದೆ, ಎಂಥ ಆಳವಾದ ಗೂಢಾರ್ಥಗಳಿದೆ ಅಂತೇಳಿ ಆವಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ರಂಗಮೇ ದೈವಂ ಪಂಗಲೇ ಪ್ರಸಾದಂ ಕಂಬಮೇ ತಣ್ಣಿ ಸಾಮಾನ್ಯವನ್ನು ತಮಾಷೆ ಮಾಡ್ತಾರೆ. ಇಷ್ಟಕ್ಕೆ ನಾವು ಹೋಗ್ಬೇಕು. ಪ್ರತಿನಿತ್ಯ ನಾವು ಅದೇ ಭಾವಬಂಧನವನ್ನು ಖಂಡಿಸ್ತಾ ಇರ್ತೀವಿ, ಖಂಡನ ಭಾವಬಂಧನವನ್ನು ಮಾಡ್ತಾ ಇರ್ತೀವಿ. ಭಾವಿಸ್ಬೇಕು. ಇನ್ನೊಂದು ಮಾಡಿದ್ದೇನಪ್ಪ ಅಂತಂದರೆ, ಇನ್ನೊಂದು ಸರಿ ಕೇಳ್ತಾನೆ, ಶ್ರೀಮಾತೆಯವರನ್ನು ಶ್ರೀರಾಮಕೃಷ್ಣ ನೀವು ಯಾವ ಭಾವದಲ್ಲಿ ನೋಡ್ತೀರಾ ಅಂತೇಳಿ ಮಾಸ್ಟರ್ ಕೇಳಿದಾಗ ಅವನು ಹೇಳ್ತಾನೆ, ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆಯರಲ್ಲಿ ಇವರಿಬ್ಬರಲ್ಲೂ ನನಗೆ ಯಾವ ಭೇದವೂ ನನಗೆ ಕಾಣಿಸ್ತಾ ಇಲ್ಲ. ಎಂಥ ಅದ್ಭುತವಾದ ಮಾತಿದು, ಅಲೌಕಿಕವಾದಂಥ ಮಾತಿದು. ಇದನ್ನು ಸ್ವಯಂ ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ಶ್ರೀಮಾತೆಯವರು ಮತ್ತೆ ಇದನ್ನು ಪ್ರತಿಷ್ಠಾಪಿಸಿದರು. ಇದನ್ನು ಮಾಸ್ಟರ್ ಮಹಾಶಯ ಜೀವನದಲ್ಲೂ ನಾವು ನೋಡ್ತೀವಿ. ಅಂದರೆ ಅವರ ಮನಸ್ಸು ಎಷ್ಟು ಉನ್ನತ ಮಟ್ಟಕ್ಕೆ ಹೋಗಿತ್ತು ಅಂತೇಳಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದನ್ನು ಅವನು ಹೇಳ್ತಾನೆ, ಅವರಿಬ್ಬರು ಒಂದೇ ವಸ್ತು, ಆವರಣ ಮಾತ್ರ ಬೇರೆ. ಒಂದೇ ವಸ್ತು, ಆವರಣ ಮಾತ್ರ ಬೇರೆ. ಹೊರಗೆ ನರ ಹಾಗೂ ನಾರಿಯ ಶರೀರ ಅಷ್ಟೇ. ಹೊರಗಡೆ ಪುರುಷ ಶರೀರ, ಮಹಿಳೆ ಶರೀರ, 2 ಆವರಣಗಳು, 2 ಶರೀರಗಳಷ್ಟೇ. ಅದು ಒಳಗಡೆ ಇರುವಂಥ ಕಂಟೆಂಟ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಒಳಗಡೆ ಇರುವಂಥ 2 ವಸ್ತುಗಳು ಒಂದೇ. ಸೊ ಅವಿಬ್ಬರು ಒಂದೇ, ಅದು ಶರೀರ ಆವರಣ ಮಾತ್ರ ಬೇರೆ ಅಂತ. ಇದೆಲ್ಲವೂ ಕೂಡ ತುಂಬ ತಾತ್ವಿಕ ಹಿನ್ನೆಲೆಗಳನ್ನು ಮಾಡಿದಾಗ, ಆಳವಾದ ಅಧ್ಯಯನಗಳನ್ನು ಮಾಡಿದಾಗ ಮಾತ್ರ ಇದು ಗೊತ್ತಾಗುತ್ತೆ. ಇಲ್ಲಾಂದರೆ ಏನೋ ಹೇಳ್ತಾ ಇದ್ದಾರೆ ಸ್ವಾಮಿಗಳು, ಅವ್ರು ಹೇಳಬೇಕು ಅಂತೇಳಿ ಅಷ್ಟೇ ಅನಿಸುತ್ತೆ ಬಿಟ್ಟರೆ ಇನ್ನೇನು ನಮಗೆ ಗೊತ್ತಾಗಲ್ಲ. ಇನ್ನೊಂದು ಮಾಸ್ಟರ್ ಮಹಾಶಯನಿಗೆ ಕ್ರೆಡಿಟ್ ಹೋಗೋದೇನಪ್ಪ ಅಂದರೆ, ಮಹಾಮಾತೆ ಶ್ರೀ ಶಾರದಾ ದೇವರ ಜನ್ಮ ದಿನೋತ್ಸವದ ಆಚರಣೆಯನ್ನು ಪ್ರಾರಂಭ ಮಾಡಿದ್ದೆ ಯಾರಪ್ಪ ಅಂದರೆ ನಮ್ಮಮ್ಮ ಮಾಸ್ಟರ್ ಮಹಾಶಯ. ನೋಡಿ ಎಷ್ಟೊಂದೆಲ್ಲ ಕ್ರೆಡಿಟ್ಗಳು ಅವ್ನಿಗೆ ಹೋಗಿದೆ. ಈ ಕ್ರೆಡಿಟ್ಗಳೆಲ್ಲ ಹೆಂಗೆ ಹೋಯಿತು? ಈಗೆಲ್ಲ ಕ್ರೆಡಿಟ್ಸ್ ಅಂತ ಅಂದ್ಕೊಳ್ತೀವಿ ನಾವೆಲ್ಲ, ಬಟ್ ಅವನ ಜೀವನದಲ್ಲಿ ಎಷ್ಟೆಲ್ಲ ಪಾಪ ಕಷ್ಟಪಟ್ಟ. ಈ ಕ್ರೆಡಿಟೆಲ್ಲ ಹೆಂಗೆ ಹೋಯಿತು ಅಂತಂದರೆ, ಅವನ ಭಗವದ್ ಅಭಿಮುಖವಾದ ಜೀವನ. ಈ ಭಗವದ್ ಅಭಿಮುಖವಾದ ಜೀವನ ಆದಾಗ ಎಂಥ ಸೌಲಭ್ಯಗಳು,
ಅಂದರೆ ಆಧ್ಯಾತ್ಮಿಕ ಸೌಲಭ್ಯಗಳನ್ನು ಹೇಳ್ತಾ ಇದ್ದು ಎಂಥ ಸೌಭಾಗ್ಯಗಳು, ಎಂಥ ಅಮೃತತ್ವದ ಫಲಗಳು ನಮಗೆ ಸಿಗುತ್ತೆ ಅಂತೇಳಿ ಈ ಜೀವನದಲ್ಲೆಲ್ಲ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಅಂತಹ ಅಮೃತತ್ವದ ಫಲ ನಮಗೆ ಸಿಗಬೇಕು ಅಂತಂದರೆ ನಾವು ಕೂಡ ಈ ರೀತಿಯಾದ ಜೀವನವನ್ನು ನಡೆಸಲಿಕ್ಕೆ ನಾವೊಂದು ಯತ್ಕಿಂಚಿತ್ ಪ್ರಯತ್ನವನ್ನು ಮಾಡಬೇಕು. ಆ ದಿವ್ಯತ್ರೇಯರು ಮತ್ತು ಆ ಶಿಷ್ಯ ಪರಂಪರೆ ಎಲ್ಲರೂ ಕೂಡ ನಮಗೆ ಅಂತಹ ಶ್ರದ್ಧೆ, ಅಂಥ ವಿವೇಕ, ಅಂಥ ವೈರಾಗ್ಯ, ಅಂತಹ ಭಗವದ್ ಅಭಿಮುಖವಾದ ಅನುರಾಗದ ಜೀವನವನ್ನು ನಡೆಸುವಂಥ ಶಕ್ತಿ ನಮಗೆ ಕೊಡಲಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಕೆಲವೊಂದು ಮಾತಿನ ಪುಷ್ಪಗಳನ್ನು ಅವರ ಚರಣಾರವಿಂದ ಸಮರ್ಪಿಸ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.